ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತೆ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸು ದೇವ ಎಂದು ವಿಘ್ನೇಶ್ವರನ ಪವಿತ್ರ ಪಾದಾರಗಳಲ್ಲಿ ಕೂಡ ನಾನು ಅನುಮತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾವ 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ಆಧಾರ ಸ್ತಂಭನಾಗಿರ್ತಕ್ಕಂಥ ಕಲ್ಲಿನೊಳಿರುವ ಕಪ್ಪಿಗೆ ಆಹಾರ ನೀರವನ್ನು ಕೊಟ್ಟಿರ್ತಕ್ಕಂಥ ಯಾವ ಪರರ ಆತ್ಮದಲ್ಲಿ ಕೂಡ ಪ್ರತಿಯೊಬ್ಬರ ಆತ್ಮದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಜೀವಾತ್ಮನಾದ ಪರಮೇಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅಣಿಮಣಿದು ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನೂ ಆಗಿರುವಂತಹ ಸಾಕ್ಷಾತ್ ಈಶ್ವರನ ರೂಪವನ್ನು ಧರಿಸಿ ಮೈಯೆಲ್ಲ ಭಸ್ಮವನ್ನು ಧರಿಸಿಕೊಂಡು ನಿಮ್ಮೂರಿನ ಹಿರಿಯರಿಗೆ ಕನಸಿನ ರೂಪದಲ್ಲಿ ಮಲ್ಲಯ್ಯನ ಅವತಾರದಲ್ಲಿ ದರ್ಶನವನ್ನು ಕೊಟ್ಟು ಈಶ್ವರನ ಅವತಾರವಾಗಿ ಇವತ್ತು ಶಾಶ್ವತವಾಗಿ ನೆಲೆಸಿ ಗ್ರಾಮ ದೇವನಾಗಿ ಎನಿಸಿಕೊಂಡಿರುವಂತಹ ಬೇಡಿದವರಿಗೆ ಬೇಡಿದೆ ಕೊಡತಕ್ಕಂಥ ಭಾಗ್ಯದ ಒಡೆಯ ಬಡವಗ ಭಾಗ್ಯ ಬಂಜಿಗೆ ತೊಟ್ಟಲು ಸರ್ವರನ್ನು ಉದ್ಧಾರ ಮಾಡತಕ್ಕಂಥ ಗ್ರಾಮ ದೇವನಾಥ ಶ್ರೀ ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಮಸ್ತ ಗ್ರಾಮದ ಎಲ್ಲ ನಿಮ್ಮ ತನುಮನ ಧನವನ್ನು ಅರ್ಪಿಸಿ ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 11 ದಿನಗಳ ಪರ್ಯಂತರವಾಗಿ ನಡೀತಕ್ಕಂಥ ಶರಣರ ಸಿದ್ಧರ ಮಹಾತ್ಮರ ಚರಿತ್ರೆಯನ್ನ ಎಲ್ಲರೂ ಭಕ್ತಿಯಿಂದ ಆಲಿಸಿ ಸದ್ಗುರುವಿನ ದರ್ಶನವನ್ನು ಪಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಕಾರ್ಯಗಳನ್ನು ಬಿಟ್ಟು ದನ ಕರ ಹೊಲ ಮನೆ ಎಲ್ಲ ಬದಿಗಿಟ್ಟು ಶ್ರವಣ ಅಂದ್ರೆ ಈ ಶ್ರಾವಣ ಮಾಸದಾಗ ಪ್ರಾರಂಭವಾಗಿರ್ತಕ್ಕಂಥ ಸದ್ಗುರುವಿನ ಚರಿತ್ರೆ ನುಡಿಗಳನ್ನ ಅವನ ಪವಾಡಗಳನ್ನ ಆತನ ಹೆಸರಿನ ಮೇಲೆ ಧರಿಸ್ತಕ್ಕಂಥ ಭಸ್ಮವನ್ನು ಧರಿಸಿಕೊಂಡ್ರೆ ನಮಗೆ ಪುಣ್ಯ ಬರ್ತಕ್ಕಂಥ ಪುಣ್ಯಾತ್ಮರಾದ ಯಾವತ್ತೂ ಗ್ರಾಮದ ನನ್ನ ತಂದೆ ತಾಯಿ ಬಳಗವೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯುವಕ ಬಾಂಧವರೇ ಹಾಗೂ ಎಲ್ಲ ನನ್ನ ಮುದ್ದು ಮಕ್ಕಳೇ, ವಿಶೇಷವಾಗಿ ಜಾತ್ರೆಗೆ ತಮ್ಮೆಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಪ್ರತಿಯೊಬ್ಬರ ಮನೆಗೆ ಬಂದು ಈ ದೇವಸ್ಥಾನ ಜಾತ್ರೆಗೋಸ್ಕರವಾಗಿ ಪಟ್ಟಿಗೋಸ್ಕರವಾಗಿ ಹಗಲರಳು ಶ್ರಮಿಸಿರ್ತಕ್ಕಂಥ ಯಾವತ್ತೂ ಈ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರೇ, ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆಯ ಪರವಾಗಿ ನಾನು ಶರಣಾರ್ಥಿ ಮಾಡ್ತೀನಿ. ಅದರ ಜೊತೆಗೆ ಯಾವ ಈ ಗ್ರಾಮದ ಪೂಜ್ಯರು ಆಗಿರ್ತಕ್ಕಂಥ ವೇದಮೂರ್ತಿ ಬಸಲಿಂಗಿಯ ಹಿರೇಮಠ ಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅಣಿಮಣಿಸ್ತಾ ಹಾಗೂ ಯಾವ ಅರ್ಜುನ್ಗಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಆತ್ಮೀಯರು ಭೀಮನಗೌಡ ಬಿರಾದಾರ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗಿರ್ತಕ್ಕಂಥ ಧರ್ಮ ಯಾವುದೇ ಇದ್ರೂ ಕೂಡ ಮಾನವ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅಂದ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಇಸ್ಲಾಂ ಧರ್ಮದಲ್ಲಿ ಕೂಡ ಜನಿಸಿದರು. ಯಾವುದೇ ಧರ್ಮ ಇರಲಿ, ನಾವೆಲ್ಲ ಒಂದೇ, ದೇವ ಹಲವು, ನಾಮ ಒಂದೇ ಅಂತಕ್ಕಂಥದ್ದು ಶ್ರೇಷ್ಠ ಅಂತ ತಿಳಿದುಕೊಂಡು ಪ್ರತಿಯೊಂದು ಕಾರ್ಯಕ್ರಮ ತಮ್ಮ ಧಾರ್ಮಿಕ ಕ್ಷೇತ್ರದೊಳಗೆ ತಮ್ಮ ತನು ಅರ್ಪಿಸ್ಕೊತ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ತಮ್ಮ ನಿತ್ಯ ಕಾರ್ಯ ಓಡಾಡ್ತಾರೆ. ಇವತ್ತು ಕೂಡ ಈ ಬುಧಾಳ ಗ್ರಾಮಕ್ಕೆ ಪ್ರವಚನ ಹೇಳಕ್ಕೋತಾರ ನಾವು ಬರಬೇಕು ಅಂತಕ್ಕಂಥ ಒಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ಇವತ್ತು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಲ್ಲ ಆ ಸಲೀಂ ಚಬನೂರವರಿಗೆ ಕೂಡ ವೇದಿಕೆ ಪರವಾಗಿ ಇಬ್ಬರ ಅತಿಥಿ ಮಾನ್ಯರನ್ನ ಅವರಿಗೆ ಕೂಡ ನಾನು ಶರಣಾರ್ಥನ ಅರ್ಪಿಸ್ತಾ ಇದ್ದೇನೆ. ಅಕ್ಕ ಮಾದೇವಿ ಒಂದು ಮಾತನ್ನು ಹೇಳ್ತಾಳೆ ಸುಂದರವಾಗಿ, ಏನಂತ ಕೇಳಿದ್ರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನಯ್ಯ. ಎಂತ ಮಾತದ ಅಕ್ಕ ಮಾದೇವಿ ಹೇಳ್ತಕ್ಕಂಥದ್ದು. ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ ಅಂತ. ಅಯ್ಯ ಎಂದರೆ ಸ್ವರ್ಗ, ಎಲೋ ಅಂದರೆ ನರಕ ಅಂತಕ್ಕಂಥ ಮಾತು ಹೇಳಿದಾಗ, ಅಯ್ಯ
ಏನ್ ಹೇಳ್ತಾಳ, ನಿಮ್ಮ ಶರಣರು ಮೆಟ್ಟಿದ ಧರೆ ಅಂದ್ರೆ ಈ ಭೂಮಿ ಮೇಲೆ ಕಾಲು ಇಟ್ಟು ಶರಣರು ಅಂತ ಕೇಳಿದ್ರೆ ಅದು ಪಾವನವಯ್ಯ. ಯಾಕೆ ಈ ಭೂ ಕೈಲಾಸ ಆಗ್ತದೆ ಈ ಊರು ಅಂತ ನಾನು ಪ್ರಥಮ 3ನೇ ವರ್ಷ ಬಂದು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇಲ್ಲಿ ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದಿದ್ದಾನೆ. ಯಾಕಂತ ಕೇಳಿದ್ರೆ ಅವ್ರು ಇರ್ತಕ್ಕಂಥ ಸ್ಥಳ ಎಲ್ಲಿ ಅಂತ ಕೇಳಿದ್ರೆ ಸ್ಮಶಾನ ಅಂತಕ್ಕಂಥದ್ದು. ಈ ಗ್ರಾಮಕ್ಕೆ ನಾವು ಹೆಂಗ್ ಬತ್ತು ಅಂತಕ್ಕಂಥ ಚಿತಾಭಸ್ಮದಿಂದ ಉದಾಹರಣೆ ಕೊಡ್ಕೊಂತ ನಾನು ಬಂದಿದ್ದೀನಿ. ಅಂತ ಒಂದು ಸಾಕ್ಷಾತ್ ಮಲ್ಲಯ್ಯನ ಅವತಾರವಾಗಿ ಮಲ್ಲಯ್ಯನು ಇದ್ದಿದ್ದಾನೆ. ಅದರ ಜೊತೆಗೆ ಅವನ ಅವತಾರ ರೂಪದೊಳಗೆ ನಿಮ್ಮೂರಿನ ಹಿರಿಯರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಪಾವನ ಮೂರ್ತಿಯಾದ ಯಾರು ಕೇಳಿದ್ರೆ ದಿಗಂಬರೇಶ್ವರನು ಕೂಡ ಅವನ ಅವತಾರ ಬಂದನ. ಅವರು ಮೆಟ್ಟಿರ್ತಕ್ಕಂಥ ಈ ಭೂಮಿ, ಈ ಧರೆ ಅಕ್ಕಮಾದೇವಿ ಹೇಳ್ತಾಳ ಇದು ಪಾವನವಯ್ಯ. ಅವರಿಟ್ಟಿರ್ತಕ್ಕಂಥ ಪಾದದಿಂದ ಈ ಧರೆ ಏನಾಗ್ತಂದ್ರೆ ಭೂಮಿ ಅಂತ ಕೇಳಿದ್ರೆ ಪಾವನ ಆಗ್ತದೆ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ನಿಮ್ಮ ಶರಣರಿರ್ತಕ್ಕಂಥ ಪುರ ಅಂದ್ರೆ ಊರು. ಶರಣರಿದ್ದಿರ್ತಕ್ಕಂಥ ಊರು ಏನಾಗ್ತದೆ ಅಂದ್ರೆ ಅದು ಕೈಲಾಸ ಆಗ್ತದ. ಅಂತ ಪವಿತ್ರವಾಗಿರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಈ ನಾಡಿನೊಳಗೆ ಈ ನಮ್ಮ ಬೂದ್ಯಾಳ ಗ್ರಾಮ ಆದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅಂತ ಶರಣರು ಇಲ್ಲಿ ನಿಲ್ಲಿಸಿದಾರ. ಅದಕ್ಕೆ ಹೇಳ್ತಾರೆ ಅಕ್ಕಮಾದೇವಿ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂತ ಶರಣರೇನೆಲ್ದಾರಲ್ಲ ಇದೇ ಒಂದು ಕೈಲಾಸ ಆಗ್ತದ ಅಂತ ತಿಳ್ಕೊಂಡು ಅಕ್ಕಮಾದೇವಿ ಹೇಳ್ತಾರೆ. ಮೇಲೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು ಸಂತರು ಸಾಕ್ಷಾತ್ ಈಶ್ವರನ ಸ್ವರೂಪಿಗಿರ್ತಕ್ಕಂಥ ಈಶ್ವರನು ಬಂದು ನೆಲೆಸಿದ್ದಾನೆ. ಅವನ ರೂಪವಾಗಿರ್ತಕ್ಕಂಥ ದಿಗಂಬರೇಶ್ವರನೇ ಬಂದು ಶಾಶ್ವತವಾಗಿ ಇಲ್ಲಿ ನೆಲೆಸಿದ್ದಾನಂದ ಮೇಲೆ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು, ಪುಣ್ಯ ಕ್ಷೇತ್ರ ಅದ. ಅದರ ಜೊತೆಗೆ ಇನ್ನೊಂದು ಏನಂತ ಕೇಳಿದ್ರೆ, ಯಾವ ಕಕ್ಕಳ ನೀಲಿಯ ತಂದ ಲಚ್ಚಪ್ಪ ಮತ್ತು ನಾಗಮ್ಮನ ಉದರದಲ್ಲಿ ಜನಿಸಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಒಂದು ಇವತ್ತು ತೊಟ್ಟಿಲ ಕಾರ್ಯಕ್ರಮ ಅಂತ ಹೇಳಿದ್ದೆವು ನೀನು. ಇಲ್ಲಿ ದೇವ್ರು ಹೆಂಗದ ಅಂದ್ರೆ ಅದು ನೋಡಿದ್ರೆ ಬೂದ್ಯದ, ಕೈ ಇಟ್ಟರೆ ಬೆಂಕಿ ಅದ. ಅಂದ್ರೆ ಕೊಳ್ಳೊಳಗಿರತಕ್ಕಂಥ ಬೆಂಕಿ ಅಂತ ಹೇಳ್ತೀವಲ್ಲ, ಅದು ಹೆಂಗಂತ ಕೇಳಿದ್ರೆ ನೋಡಿದ್ರೆ ದೇವ್ರಪ್ಪ ಭಕ್ತಿ ದೃಢವಾಗಿರ್ತಕ್ಕಂಥ ಭಕ್ತಿ ನಾವು ಗಟ್ಟಿಯಾಗಿರ್ತಕ್ಕಂಥ ಇದ್ದೇವೆ ಅಂತ ಕೇಳಿದ್ರೆ ಕಲ್ಲು ಸತ್ಯ ನಮ್ಮ ಮುಂದೆ ದೇವರಾಗಿ ನಿಲ್ತಾನ. ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿ ಇಲ್ಲ ಅಂದ್ರೆ ದೇವ್ರ ಸತ್ಯ ಕಲ್ಲಾಗಿರ್ತಾನ. ನಾವೆಲ್ಲ ವಿಚಾರ ಮಾಡಿದ್ದೆವು ನಿನ್ನಿನ ದಿವಸ. ಯಾವ ಸಿದ್ಧಲಿಂಗ ಮಹಾಶಿವಿಗಳು ಸಾಕ್ಷಾತ್ ಪರಮೇಶ್ವರನ ಅವತಾರ ಇರ್ತಕ್ಕಂಥ ಮೌನೇಶ್ವರ, ಅವನು ಒಂದು ತಾಯಿ ಒಂದು ಕನಸಿನಲ್ಲಿ ಹೇಳಿದಾಗ ಆ ತಾಯಿಗೆ ಮಗುವಾಗಿ ಜನಿಸಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ಧನ ವರಪುತ್ರನಾಗಿ ಜನಿಸಿರ್ತಕ್ಕಂಥ ಮತ್ತು ಅವನ ಬಾಲಲೀಲೆಗಳನ್ನು ತಾವೆಲ್ಲರೂ ಕೇಳಿರಿ. ತಾಯಿಯ ಹಾಲು ಕುರಿತಿಂತಲೂ ಪೂರ್ವದಲ್ಲೇ ಅವನು ಕಾಮಧೇನು ಕಲ್ಪವೃಕ್ಷ ಅನಿಸಿರ್ತಕ್ಕಂಥ ಗೋಮಾತೆಯ ಹಾಲನ್ನು ಕುಡಿದ. ಹುಟ್ಟಿದ 3 ದಿನಕ್ಕೆ ಆ ಗೋಮಾತೆಯ ಕಾಲಲ್ಲಿ ಮನಗಿದ್ದ. 4ನೇ ದಿವಸಕ್ಕೆ ಅವನ ದವಣಿಯಲ್ಲಿ ಮನಗಿದ್ದ. 5ನೇ ದಿವಸಕ್ಕೆ ಆಕಳ ಮೇಲೆ ಕುಳಿತುಕೊಂಡು ಡಬ್ಬಿ ಮೇಲೆ ಕುಳಿತುಕೊಂಡು ಆಕಳ ಹಾಲವನ್ನು ಕುಡಿತಿದ್ದ. ಅಂತ ಸಿದ್ಧಲಿಂಗ ಮಹಾಶಿವಿಗಳು ಕಕ್ಕಳ ನೀಲಿ ಒಳಗೆ ಜನಿಸಿರ್ತಾರೆ. ಅಂತ ಒಂದು ಮಹಾರಾಜರ ಒಂದು ತೊಟ್ಟಿಲ ಕಾರ್ಯಕ್ರಮ ಇವತ್ತು ನಾಮಕರಣ ಮಾಡೋಣ ಅಂತ ತಿಳ್ಕೊಂಡು ನಾವು ಎಲ್ಲರೂ ಸಿದ್ಧರಾಗಿದ್ದೆವು. ಆದರೆ ಇಲ್ಲಿ ಹೆಂಗದಂತೆ ಕೇಳಿದ್ರೆ ದಿಗಂಬರೇಶ್ವರನ ಅವತಾರ ಯಾರಿಗೆ ತಿಳಿದಿಲ್ಲ. ಆ ಮಹಿಮೆಯನ್ನು ನೀವು ಇಲ್ಲೇ ನೋಡ್ಕೋರಿ ಹೆಂಗದ ನಮ್ಮೂರು ದೇವರ ಅಂತ ತಿಳ್ಕೊಂಡು. ಯಾಕಂದ್ರೆ ಎಲ್ಲಾ ದೇವರೆಲ್ಲ ಥರ ಬೇರೆನೆ. ಅವನು ಸಾಕ್ಷಾತ್ ಈಶ್ವರನ ಸ್ವರೂಪಿಯಾಗಿರ್ತಕ್ಕಂಥವ. ಅವನ ತಳ ಬುಡ ಊರ ಕ್ಷೇತ್ರ ಎಲ್ಲಿ ಇಲ್ಲ. ಅವನಿರ್ತಕ್ಕಂಥ ದಿಗಂಬರ ಅಂತಕ್ಕಂಥದ್ದು ಸಾಕ್ಷಾತ್ ನಿಮ್ಮೂರಿನ ಹಿರಿಯರಿಗೆ ದರ್ಶನ ಕೊಟ್ಟಿರ್ತಕ್ಕಂಥವ. ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಈಗಾಗಲೇ 1 2 ವರ್ಷ ಮಾಡಬೇಕಾದ್ರೆ ಒಂದು ವಿಘ್ನಗಳನ್ನ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಸಾಕ್ಷಾತ್ ಊರು ಗೋಡ್ತಿ ತಾಯಿ ಮುತ್ತೈದೆ ಸಾಕ್ಷಾತ್ ಆದಿಶಕ್ತಿ ಜಗನ್ಮಾತೆ ಚಾಮುಂಡೇಶ್ವರಿ ಅವತಾರ ಅಂತ ಕೂಡ ನಾವು ಹೇಳ್ತೀವಿ. ಮತ್ತು ಅಷ್ಟೇ ಅಲ್ಲ, ಈ ತಾಯಿಗೆ ಭೂಮಿ ತೂಕದ ಹೆಣ್ಣು ಅಂತಕ್ಕಂಥ ಸ್ಥಾನವನ್ನು ಕೊಟ್ಟಿವಿ. ಯಾಕಂತ ಕೇಳಿದ್ರೆ ಈ ಭೂಮಿ ಎಷ್ಟು ಭಾರನ ಹೊತ್ತದೋ ಅಂತ ಭಾರವನ್ನು ಹೊರತಕ್ಕಂಥ ತಾಯಿ. ಅಷ್ಟೇ ಅಲ್ಲ, ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡ್ತಕ್ಕಂಥವಳು ಯಾರಾದಿದ್ರೆ ಆ ಆದಿ ಜಗನ್ಮಾತೆ ಆದಿಶಕ್ತಿ ನೀವೇ ಇದ್ದೀರಿ ಅಂತ. ಅದಕ್ಕೆ ಅಂತ ತಾಯಿ ರೂಪದೊಳಗೆ ಇವತ್ತು ಸಾಕ್ಷಾತ್ ಮಲ್ಲಯ್ಯನ ಸ್ವರೂಪಿಗಿರ್ತಕ್ಕಂಥ ದಿಗಂಬರೇಶ್ವರ ಬಂದು ಆ ಕಾರ್ಯಕ್ರಮವನ್ನು ನಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕಂತ ಯಾವುದೇ ವಿಚಾರಗಳಿದ್ರೆ ಅದನ್ನ ಬದಿಗಿಡುವಂತಕ್ಕಂಥ ವಿಚಾರ ನಮ್ಮ ಕಮಿಟಿಯವರೆಲ್ಲರೂ ನಿರ್ಧಾರ ಮಾಡಿ
ಮತ್ತಿವರ ನಿನ್ನೆರೆ ಹಿಂಗೆಲ್ಲ ಮಾಡಿದೆವು. ಇವತ್ತೆಲ್ಲ ಒಂದು ಅನ್ನಪ್ರಸಾದ ವ್ಯವಸ್ಥೆ ಆಗಿತ್ತು. ಎಲ್ಲ ತಾಯಂದ್ರು ಗುಗ್ರಿ ವ್ಯವಸ್ಥೆ ಮಾಡ್ಬೇಕಂತ ರೆಡಿದೊಳಗಿದ್ರು. ಎಲ್ಲರೂ ಆ ತೊಟ್ಲು ಕಾರ್ಯಕ್ರಮಕ್ಕೆ ಏನೇನು ಕಾಣಿಕೆ ತರಬೇಕು ಎಲ್ಲ ವ್ಯವಸ್ಥೆ ಒಳಗಿದ್ರು. ಆದರೆ ಆ ಕಾರ್ಯಕ್ರಮನ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ನಡೆಯಿಲ್ರಿ ಅಂತ ಹೇಳ್ತೀವಲ್ಲ ಒಂದು ಕಾರ್ಯಕ್ರಮಕ್ಕೆ. ಆ ರೀತಿ ಒಳಗೆ ಭಗವಂತ ತನ್ನ ಸ್ವರೂಪದೊಳಗೆ ಈ ಕ್ಷೇತ್ರದೊಳಗೆ ಅಂತ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಸೂಕ್ಷ್ಮವಾಗಿ. ಯಾಕಂದ್ರೆ ನಾನು ಫಸ್ಟ್ ಬಂದಾಗ ಹೇಳಿದ್ದೆ, ನಮ್ಮಲ್ಲಿ ಸಾವ್ರೆಲ್ಲ ಒಂದು ದಿಗಂಬರೇಶ್ವರಿ ಚೇತನ ತಯಾರು ಮಾಡ್ತಾ ಇದ್ರು. ಏನೋ ಒಂದು ಗ್ರಂಥ ತಯಾರು ಮಾಡಿ ಬಿಡುಗಡೆ ಮಾಡಬೇಕು, ದಿಗಂಬರೇಶ್ವರಿ ಚರಿತ್ರೆಯನ್ನ ನಾಡಿನ ತುಂಬ ಹರಡಿಸಬೇಕು ಅಂತಕ್ಕಂಥದ್ದು. ಅವರಿಗೆ ಬರಿಬೇಕಾದ್ರೆ ಹೆಂಗೆ ಸಮಸ್ಯೆಗಳಾಗ್ಯಾವ ಅಂತಕ್ಕಂಥ ಒಂದು ಚರಿತ್ರೆ ಹೇಳುವಾಗ ಹೇಳ್ತೀನಿ. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಭಗವಂತ ನಮ್ಮ ಊರಾಗಿ ನಿಲ್ಸ್ಯಾನ ಮೇಲೆ ನಾವು ನೀವು ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಇಂಥ ಕ್ಷೇತ್ರದೊಳಗೆ ನಾವು ಬಂದು ಅವನ ನುಡಿಗಳನ್ನ ಎಲೆವಿಲ್ಲದ ನಾಲಿಗೆ ಮೇಲೆ ಆ ಭಗವಂತನ ನಾಮಸ್ಮರಣೆಯನ್ನು ಹೇಳ್ತೀವಲ್ಲ, ಅದು ನಾವು ನೀವು ಮಾಡಿರ್ತಕ್ಕಂಥ ಪುಣ್ಯ ಅಂತ ತಿಳ್ಕೊಳ್ಬೋದು. ಇಂಥ ಬದು ಕೈಲಾಸದೊಳಗೆ ಕೈಲಾಸ ರೂಪಿಯಾಗಿರ್ತಕ್ಕಂಥ ಈ ಗ್ರಾಮದೊಳಗೆ ನಾವು ನೀವು ನಿಲ್ಲಿಸಿದ್ದೆ ಒಂದು ಭಾಗ್ಯ ಅಂತ ತಿಳ್ಕೊಳ್ರಿ. ಅವನ ಮೇಲೆ ದೃಢವಾಗಿರ್ತಕ್ಕಂಥ ನಂಬಿಕೆ ಹೇಳ್ರಿ. ಯಾಕಂದ್ರೆ ಗಟ್ಟಿಯಾದಾಗಿ ಮತ್ತೆ ದೇವರು ಭೇಟಿ ಆಗ್ತಾನಂತ ನಾ ಯಾವತ್ತೂ ಹೇಳ್ಕೊತ ಬಂದಿದ್ದೀನಿ. ಯಾಕಂತ ಕೇಳಿದ್ರೆ ಭಗವಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ನಾವು ಚಂಚಲ ಮನಸ್ಸಿಗೆ ಇಟ್ಟೆ ಹೊತ್ತು ಕೇಳಿದ್ರೆ ಅವನ ಕೆಲಸ ಕೊಡುವುದಿಲ್ಲ. ಅಂತ ಚಂಚಲ ಮನಸ್ಸನ್ನ ಬದಿಗಿಡಬೇಕು. ಯಾಕಂತ ಕೇಳಿದ್ರೆ ಇಲ್ಲಿ ಸಿದ್ಧಲಿಂಗ ಮಹಾಶಿವಗಳು ಕೂಡ ಅವರ ನಾಮಕರಣ ದಿವಸ ಮಾಡಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣಗಳಿಂದ ಅದನ್ನ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ. ಯಾಕಂತ ಕೇಳಿದ್ರೆ ಆ ಮಗು ಸುಮಾರು ದಿನಗಳವರೆಗೆ ತಾಯಿ ಎದೆ ಹಾಲನ್ನು ಕುಡಿದೆ ಸಾಕ್ಷಾತ್ 36 ಕೋಟಿ ದೇವತೆಗಳನ್ನೇ ಗೋಮಾತೆಯ ಉದರದಲ್ಲಿದ್ದಾಗ ಆ ಗೋಮಾತೆ ಯಾವ ರೀತಿಯಾಗಿ ನಮಗೆ ಅಮೃತವನ್ನು ಕೊಡ್ತದಲ್ಲ, ಹಾಲಿನೊಳಗೆ ತುಪ್ಪವನ್ನು ಗೊತ್ತೇ ಇಲ್ಲಲ್ಲ ಆ ರೀತಿ ಒಳಗೆ ಕರೆದಾಗ ಹಂಗ ಭಗವಂತನಲ್ಲಿ ಯಾವ್ಯಾವ ಅವತಾರ ಇರ್ತಕ್ಕಂಥ ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಆ ಸಿದ್ಧಲಿಂಗ ಮಹಾಶಿವಳು ಕೂಡ ತನ್ನ ತಾಯಿ ನಾಗಮ್ಮನ ಉದರದೊಳಗೆ ಹುಟ್ಟಿ ಹೀಗೆ ತಾಯಿಯ ಎದೆ ಹಾಲು ಕುಡಿದೇನೆ ಗೋಮಾತೆಯ ಹಾಲು ಕುಡಿದು ಬೆಳೆದಿರ್ತಕ್ಕಂಥ ಮಗನಿಗೆ ತೊಟ್ಟಿಲ ಕಾರ್ಯಕ್ರಮಕ್ಕೆ ನೇಮಿಸ್ತಾರೆ. ಆ ತೊಟ್ಟಿಲ ಕಾರ್ಯಕ್ರಮ ನೇಮಿಸಬೇಕಾದಾಗ ತವರು ಮನೆಯಿಂದ ತೊಟ್ಲ ಬರಬೇಕಲ್ರಿ, ತೊಟ್ಲ ಬಟ್ಲ ಎಲ್ಲ ಇರ್ತಿರ್ತಾವ, ಸೋದರ ಮಾವ ಎಲ್ಲನೂ ತರಬೇಕಾಗ್ತಿರ್ತದೆ. ಇದೆಲ್ಲ ಸುದ್ದಿ ಹೋಗ್ತದ. ಅದರೊಳಗೆ ಬಹಳ ದಿನಕ್ಕೆ ಮಕ್ಕಳಾಗಿತ್ತಂದ್ರೆ ಊರಿಗೆ ಊಟ ಕೊಡಬೇಕು. ಏನು ಕೊಡಬೇಕು? ಕರಿಗಡಬ ತುಪ್ಪ ಕೊಡೋನು, ಊರಿಗೆ ಊಟ ಹಾಕೋನು, ಎಲ್ಲ ಮುತ್ತೈದರಿಗೆ ಕರೆಸೋನು, ಜೋಗಳ ಹಾಡಿ ಸಿದ್ಧಲಿಂಗ ಮಹಾಶಿವಳ ನಾಮಕರಣ ಮಾಡಿಸೋನು ಅಂತಕ್ಕಂಥ ತಾಯಿ ತಂದೆಯ ಲಚ್ಚಪ್ಪ ತಾಯಿ ನಾಗಮ್ಮನ ಆಸೆಯಿಂದ ಎಲ್ಲಾ ಊರು ತುಂಬ ಹೇಳ್ತಾರೆ, ಏನು ಹೆಸರು ಇಡಬೇಕಂತ ಮಾಡಿರಿ ಅಂತ ಕೇಳ್ತೀರ. ಏನು ಹೆಸರು ಇಡಬೇಕಂತ ಮಾಡಿರಿ ಅಂತ ಕೇಳಿದಾಗ ಮೊದಲಿಗೆ ಯಾವ ಹೆಸರು ಅಂತೀವಿ ಗೊತ್ತಂದ್ರೆ ದೇವರ ಹೆಸರ ಇಡ್ತಿರ್ತೀವಿ. ಹೌದಲ್ಲ? ಹೆಂದ್ರೆ ನಾವು ಕರಿತೀವಿ ಪಿಂಟ್ಯ, ಪಾಪೆ ಗೀಪೆ ಅಂತ ತಿಳ್ಕೊಂಡು ಏನಾದ್ರು ಹೆಸರು ಇಟ್ಟು ಕರಿತೀವಿ. ಆದ್ರೆ ಮೊದಲಿಗೆ ಏನಿಡಬೇಕು ಅಂತ ಹೇಳಿ ಎಲ್ಲಾ ತಾಯಂದರು ಕೇಳಿದಾಗ ಮೌನೇಶ್ವರನ ನಾಮವನ್ನು ಇಡುನು, ಒಮ್ಮನೆ ದೇವರಾನ ಕುಲದೇವರದನ ಅವನ ಹೆಸರು ಇಡುನು ಅಂತ ತಿಳ್ಕೊಂಡು ಮಾತಾಡಿದ್ರು. ಯಾಕಂದ್ರೆ ಇನ್ನೊಂದು 2-3 ದಿವಸ ಕಾರ್ಯಕ್ರಮ ಮತ್ತೆಲ್ಲ ಉಸ್ತುವಾರಿ ಮಾಡ್ಬೇಕಲ್ಲ. ಇನ್ನು 2 ದಿವಸ ಕಾರ್ಯಕ್ರಮ ಐತ್ರಿ. ಇವತ್ತು ನಮ್ಮ ಮಗನಿಗೆ ತೊಟ್ಲು ಕಾರ್ಯಕ್ರಮದ ನೀವು ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಮನೆಗೆ ಎಲ್ಲಾರಿಗೆ ಹೇಳಿಟ್ಟಿದ್ರು, ಬೀಗರಿಗೆ ಹೇಳಿಟ್ಟಿದ್ರು. ತವ್ರ ಮನೆ ತೊಟ್ಲಿಗಿಟ್ಲೆಲ್ಲ ಬರ್ತಿತ್ತು, ಬೆಳ್ಳಿ ಬಟ್ಲೆ ಎಲ್ಲ. ಅವಾಗೇನು ಮೌನೇಶ್ವರಿ ಹೆಸರು ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಿ ಒಳಗ ಬಾಯಿ ಒಳಗ ಬತ್ತು ಮಗ ಹಾ ಅನ್ನೋದು ಕಟ್ಟಾಗ ಅಳ್ಳಾಕ್ ಶುರು ಮಾಡಿ ಸಿಕ್ಕಾಪಟ್ಟೆ ಜೋರಾಗಿ ಅಳ್ಳಾಕ. ಏನ್ ಮಾಡಿದ್ರು ಗಪ್ಪಾಗ್ಲಿಲ್ಲ, ಡಾಕ್ಟರ್ ಹತ್ತೋದ್ರು ಗಪ್ಪಾಗ್ಲಿಲ್ಲ, ಎಷ್ಟು ಹೊತ್ಕೊಂಡು ಆಡ್ಸಿದ್ರು ಗಪ್ಪಾಗ್ಲಿಲ್ಲ. ತಂದೆ ಹೊತ್ಕೊಂಡು ತಿರುಗಾಡ್ರ, ತಾಯಿ ಹೊತ್ಕೊಂಡು ತಿರುಗಾಡ್ರು, ಆಯಿ ಹೊತ್ಕೊಂಡು ತಿರುಗಾಡ್ರು, ಓಣೆನವರೆಲ್ಲ ಮುತ್ತೈದರು ಹೊತ್ಕೊಂಡು ತಿರುಗಾಡ್ರು. ಅದು 3 ದಿವಸಕ್ಕೆ ಮಗು ವರ್ಷಿ ಮೇಲೆ ಎದ್ದು ಆಕಳ ಕಾಲಾಗ ಮನ್ಕೊಂಡ. ಅವ ಹೆಂಗಪ್ಪ ಕಣ್ರಿ, ಅವ ಅಂತಿಂತ ಮಗುವಲ್ಲ. ತಾಯಿಯ ಗರ್ಭದಲ್ಲಿದ್ದಾಗೆ ತಾಯಿ ನಿನ್ನ ಬಸ್ವನ್ನು ಧರಿಸು, ನಿನ್ನ ಉದರದಿಂದ ನಿನಗೆ ನೋವಾಗಲಾರ್ದಂಗ ನನ್ಕೋತಿ ಭೂಮಿಗೆ ಬರ್ತೀನಿ ಅಂತ ತಿಳ್ಕೊಂಡು ಗರ್ಭದಲ್ಲಿದ್ದಾಗ ನಾಗಮ್ಮಗೆ ಹೇಳಿರ್ತಕ್ಕಂಥ ಮಗು. ಅವನು ಗಪ್ಪಾಗ್ಲಿಲ್ಲ, ಅಳ್ಳಾಕತ್ತು. ತಾಯಿ ತೊಡೆ ಮೇಲೆ ಹಾಕೊಂಡು ನಾಗಮ್ಮ, ಯಪ್ಪ ನಿನ್ನ ಮಹಿಮೆ ನಮಗೆ ಏನು ತಿಳಿಯದು. ಹುಟ್ಟಿದ ದಿನನೇ ನೀನು ಎಲ್ಲಾ ಮಕ್ಕಳಂತೆ ಅಳ್ಕೊತ ಹುಟ್ಟಲಿಲ್ಲ, ನಕ್ಕೋತ 2 ಕೈ ಕಾಲ ಬಿಚ್ಚಿ ಆಡ್ಕೊತ ಹುಟ್ಟಿರ್ತಕ್ಕಂಥ ಮಗು. ಹುಟ್ಟಿದ 3 ದಿನಕ್ಕೆ ನೀನು ಗೋಮಾತೆಯ ಕಾಲಲ್ಲಿ ಬಿದ್ದಿರ್ತಾರ ಆಡಿರ್ತಕ್ಕಂಥ ಮಗು. ಹುಟ್ಟಿದ 4ನೇ ದಿವಸಕ್ಕೆ
ಗೋಮಾತೆಯ ದವಣಿಯಲ್ಲಿ ಆರಾಮ ನಿದ್ಯೆಯನ್ನು ಮಾಡಿರ್ತಕ್ಕಂಥ ಮಗು, ಹುಟ್ಟಿದ 5 ದಿವಸಕ್ಕೆ ಗೋಮಾತೆಯ ಹಾಲನ್ನು ಕುಡಿದಿರ್ತಕ್ಕಂಥ ಮಗು, ತಾಯಿಯ ಹಾಲನ್ನು ಮುಟ್ಲಾಡ್ತಕ್ಕಂಥ ಮಗು. ಕಂದ, ನಿನ್ನ ಮಹಿಮೆ ನನಗೆ ಏನು ತಿಳಿದಿಲ್ಲಪ್ಪ ಅಂತ ತಿಳ್ಕೊಂಡು ತಾಯಿ ಮಗು ಅಳ್ತಾ ಇತ್ತು, ಸಿಕ್ಕಾಪಟ್ಟೆ ಅಳ್ತಾ ಇತ್ತು. ತೊಡೆ ಮೇಲೆ ಹಾಕೊಂಡು ದುಃಖ ಪಡ್ತಾ ಇತ್ತು. ಅವಾಗ ತಂದೆ ಲಚ್ಚಪ್ಪ ಬಂದ, ಯಪ್ಪ ನೀ ನನ್ನ ಮಗುನ ಖರೆ, ಆದ್ರೆ ನೀ ಯಾವ ರೂಪದೊಳಗಿದ್ದಿ, ನೀ ಯಾರಿದ್ದಿ ಅಂತ ನನಗೆ ಗೊತ್ತಿಲ್ಲ. ಸಾಕ್ಷಾತ್ ಶಿವನ ಅವತಾರ ಪುರುಷನಾಗಿ ಹುಟ್ಟಿರ್ತಕ್ಕಂಥವನು ನೀನು, ನನಗೆ ನಿನ್ನ ಮಹಿಮೆ ತಿಳಿಯಂಗಿಲ್ಲ ತಿಳ್ಕೊಂಡು ಆ ಕೂಸಿನ ಪಾದಕ ಅಡ್ಡ ಬಿದ್ದು ಲಚ್ಚಪ್ಪ ಮಗನಿಗೆ ಸಮಾಧಾನ ಆಗಪ್ಪ ಅಂತ ಕೇಳ್ತಾನೆ. ಆದ್ರೂ ಕೂಡ ಮಗ ಸಮಾಧಾನ ಆಗುತ್ತಿಲ್ಲ. ಅವಾಗ ಸಾಧುರ ವೇಷದೊಳಗೆ ಭಿಕ್ಷಕ್ಕೆ ಮನೆಗೆ ಬರ್ತಾರೆ ಸಾಧು. ಕ್ಯಾವಿಯನ್ನು ಧರಿಸಿರ್ತಕ್ಕಂಥ, ಕೈಯಲ್ಲಿ ಕಮ್ಮಂಡಲವನ್ನು ಹಿಡಿದಿರ್ತಕ್ಕಂಥ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿರ್ತಕ್ಕಂಥ, ನುಸುಲಿಗೆ ವಿಭೂತಿಯನ್ನು ಹಚ್ಚಿಕೊಂಡಿರ್ತಕ್ಕಂಥ ಸಾಧು ಮಹಾರಾಜರು ಬಂದು ಭವತಿ ಭಿಕ್ಷಾಂದೇಹಿ ಅಂತ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮಗು ಒಳದು ಕಂಡು ತಾಯಿ ನಾಗಮ್ಮ, ಇಪ್ಪ ಶರಣರ, ಇಪ್ಪ ಸಾಧು ಮಹಾರಾಜ್ರ, ನನ್ನ ಮಗು ಮೂದಿಂದ ಹೊತ್ತಾಯ್ತು, ಅಂದ ಬಾಯಿ ಕಟ್ಟಿಲ್ಲ. ಇಪ್ಪ ನನ್ನ ಮಗನಿಗೆ ನಾಳೆಗೆ ತೊಟ್ಟಲ ಕಾರ್ಯಕ್ರಮದ ನಾಮಕರಣ ಮಾಡಬೇಕಾಗ್ಯದ, ಅಳುವುದೇ ಕಟ್ಟಾಗ್ತಿಲ್ಲ, ಹೆಂಗ ಮಾಡ್ಲಿ ತಂದೆ ಅಂತ ತಿಳ್ಕೊಂಡು ಸಾಧು ಬಲ್ಲಿ ಹೋಗಿ ಕೈ ಮುಗಿದು ತಾಯಿ ಕೇಳ್ತಾಳೆ ನಾಗಮ್ಮ. ಅವಾಗ ಸಾಧು ಮಹಾರಾಜ್ ಹೇಳ್ತಾರೆ, ಅಮ್ಮ ತೆಗೆದುಕೊಂಡು ಬಾ ನಿನ್ನ ಕಂದಗ ತಿಳ್ಕೊಂಡು. ಅವಾಗ ತೊಟ್ಟಲಿರ್ತಕ್ಕಂಥ ಹಾಸಿಗೆ ಮೇಲೆ ಇದ್ದಿರ್ತಕ್ಕಂಥ ಕಂದನ್ನು ಹೊತ್ತುಕೊಂಡು ಸಾಧುರ ಕೈ ಮುಂದೆ ಹಿಡಿತಾಳೆ. ಕುಲು 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 ನಗುತ್ತಿರ್ತದೆ ನೋಡು. ಆ ಸಾಧು ಮಹಾರಾಜರು ನೋಡಿ ಕುಲು 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 ನಗುತ್ತಿರ್ತದೆ. ಆ ಸಾಧು ಮಹಾರಾಜರು ತಗೊಂಡು ಆ ತೊಡಿ ಮೇಲೆ ಹಾಕೋತಾರೆ. ಯಾರನ್ನ? ಲಚ್ಚಪ್ಪ ಮತ್ತು ನಾಗಮ್ಮನ ಉದುರದಲ್ಲಿ ಜನಿಸಿರ್ತಕ್ಕಂಥ ಕಕ್ಕಳ ಮೇಲೆಯ ಕಂದ ಸಿದ್ಧಲಿಂಗ ಮಹಾರಾಜರನ್ನ ಸಣ್ಣ ಕೂಸಿದಾಗ ಇನ್ನು ನಾಮಕರಣ ಇಡಬೇಕಾಗ್ಯದ ಅಂತ ಮಗನನ್ನ ತೊಡೆ ಮೇಲೆ ಹಾಕೊಂಡು ಆ ಮಗುವಿಗೆ ನೋಡ್ತಾ ಇದ್ದಾರೆ. ಆ ಮಗು ಕುಲು 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 ನಗುತ್ತಾರೆ. ಆ ಸಾಧು ಮಹಾರಾಜರ ಮೇಲೆ ಕೂತಿರ್ತಕ್ಕಂಥ ಎಷ್ಟು ವಾಜ್ಯ ಅದ ಅಂದ್ರ 1 ಕ್ವಿಂಟಲ್ ಭಾರ ಆದ್ರೆ ಮಗು 1 ಕ್ವಿಂಟಲ್ ಭಾರ ಆಯ್ತು. ಕಾಲ ನೋಯಕತ್ತ ಸಾಧು ಮಹಾರಾಜರಿಗೆ. ಮತ್ತೆ ನೋಡ್ತಾರೆ, ಏನು ಅನ್ನಪ್ಲೇ ಇಲ್ಲ, ಇವ ಎಂತ ಶರಣದನಪ್ಪ. 13 ದಿನದ ಕೂಸು, ಇನ್ನೇನು ನಾಳೆ ತೊಟ್ಟದೊಳಗೆ ಹಾಕಬೇಕು ಅಂತ ಮಗು ತುಡಿ ಮೇಲೆ ಹಾಕೊಂಡಾಗ 1 ಕ್ವಿಂಟಲ್ ಭಾರ ಆಗಿ ನನ್ನ ಕಾಲುಗಳನ್ನು ನೋಯಕತ್ತು ನ್ಯಾಂಗ ಮಾಡಿ ಅಂತ ತಿಳ್ಕೊಂಡು ಆ ಶಿವನನ್ನು ನೆನೆಸ್ತಾನೆ. ಮೌನೇಶ್ವರ ಪರಮಾತ್ಮ, ನಿನ್ನ ಅವತಾರಿ ಪುರುಷನಾಗಿರ್ತಕ್ಕಂಥವನು ಇವನು, ಸಾಕ್ಷಾತ್ ಭಗವಂತ. ನಿನ್ನ ನಾಮ ಇಡಬೇಕಂದಾಗ ಇಷ್ಟೆಲ್ಲ ತೆರೆದ ಬಾಯಿ ಮುಚ್ಚಲಾಗೆ ನನ್ನ ಮ್ಯಾಲ ಇವತ್ತ ಈ ಕ್ಯಾದಿ ಮ್ಯಾಲ ಕುತ್ತಾಗ ಕುಲು ಕುಲು ನಗುತ್ತಾನೆ. ನಿನ್ನ ಭಾರ ನನ್ನ ಮೇಲಾಗ್ಯದ ಪರಮಾತ್ಮ, ಈ ಭಾರನ ಕಡಿಮೆ ಮಾಡು ಅಂತೇಳಿ ಸಾಧು ಮಹಾರಾಜರು ಸಾಕ್ಷಾತ್ ಈಶ್ವರನ ನೆನೆಸಿದಾಗ ಆ ಮಗು ಏನ್ ಮಾಡ್ತಂದ್ರೆ ಕ್ರಮೇಣ 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 ಭಾರವನ್ನ ಕಡಿಮೆ ಮಾಡ್ಕೋತಾರೆ. ಅವಾಗ ಸಾಧು ಮಹಾರಾಜ್ ಹೇಳಿದ್ರು, ಅಮ್ಮ ಈ ಮಗು ಯಾರ ಒಂದು ಆಶೀರ್ವಾದದಿಂದ ಧರಿಸಿದ, ಯಾವ ಸಿದ್ಧನ ಆಶೀರ್ವಾದ ಆಗಿತ್ತು ಅಂತ ಕೇಳಿದಾಗ ಅವಾಗ ಸಾಧು ಮಹಾರಾಜ್ ಅಂತಾರಮ್ಮ, ಕ್ಯಾವಿಯನ್ನ ಧರಿಸಿರ್ತಕ್ಕಂಥ ಕೈಲಾಸದ ಶಿವಪುತ್ರನಾಗಿರ್ತಕ್ಕಂಥ ಬಡವಗ ಭಾಗ್ಯ ಬಂಜಿಗೆ ತೊಟ್ಟಲ ಮಳೆ ಕೀಲೆ ಬೆಳೆ ಕೀಲನ್ನು ತಂದಿರ್ತಕ್ಕಂಥ, ಕೈಯಲ್ಲಿ ಕಮಾಂಡವನ್ನು ಎತ್ತಿರ್ತಕ್ಕಂಥ, ಬಸ್ವನ್ನು ಧರಿಸಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ಧರಿಂದ ವರಪುತ್ರ ಹುಟ್ಟ್ಯಾನ. ಅದಕ್ಕೆ ಇವನಿಗೆ ನಾಮಕರಣ ಮಾಡಬೇಕಿದಂದಾಗ, ಅಮ್ಮ ಮೌನೇಶ್ವರ ಅಂತ ನೀವು ಹೆಸರು ಇಡಬೇಡ, ಏನಂತ ಹೆಸರಿಡು ಅಂತ ಕೇಳಿದ್ರೆ ಸಿದ್ದಪ್ಪ ಸಿದ್ದಪ್ಪ ಅಂತ ಹೇಳಿ ಹೆಸರಿಡು ಅಂತ ತಿಳ್ಕೊಂಡು ಆ ಸಾಧು ಮಹಾರಾಜರು ಏನು ಹೇಳಿ ಆ ಮಗುವಿನ ಮೇಲೆ ತಲೆ ಮೇಲೆ ಹಿಂಗೆ ಕೈಯಾಡಿಸಿದ್ರು. ಆ ಮಗು ಅಳೋದು ದಪ್ಪ ಇತ್ತು, ನಕ್ಕೋತಿತ್ತು. ಅವಾಗ ಏನ್ ಹೆಸರಿಟ್ರಿ? ಮೌನೇಶ್ವರಿ ಇಡಬೇಕಾಗಿರ್ತಕ್ಕಂಥ ಹೆಸರನ್ನ ತೆಗೆದು ಆ ನಂತರ ಇವನಿಗೆ ಏನ್ ಮಾಡೋದು ಕೇಳಿದ್ರೆ ಸಿದ್ದಪ್ಪ 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 ಗುರು ಅಂತ ಹೇಳಿ ನಾಮಕರಣವನ್ನ ಮಾಡಿದ್ರು. ಸೋದರ ಮಾವ ತಂದಿರ್ತಕ್ಕಂಥ ತೊಟ್ಟಲ ಬಟ್ಟಲವನ್ನ ತಂದ್ರು. ಅದಕ್ಕೆ ಹೇಳ್ತಾರಲ್ರಿ, ಹೆಣ್ಮಕ್ಳಿಗೆ ಅಣ್ತಮ್ಮರು ಬೇಕಂತ. ಯಾಕಂದ್ರೆ ಇವೆಲ್ಲ ತರಬೇಕಲ್ಲ ಸೋದರ ಮಾವರು. ಅದಕ್ಕೆ ಹೇಳ್ತಾರ ಒಬ್ಬ ಜಾನಪದಕ್ಕೆ ಹೇಳ್ತೀನ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕ, ಹೊನ್ನ ಕಟ್ಟುವರು ಉಡಿವಳಗ
ಹೊನ್ನ ಕಟ್ಟುವರು ಉಡಿ ಒಳಗೆ ಹಡೆದವ್ವ ಬೆನ್ನ ತಟ್ಟುವರು ಸದೆವಾಳಗೆ ಬೆನ್ನ ತಟ್ಟುವರು ಸದೆವಾಳಗೆ. ಅದು ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮ ಇದ್ದು ಅಂತ ಕೇಳಿದ್ರೆ ಏನು ಬಂಗಾರ ತುಂಬ್ತಾರ್ತ ಉಡಿ ತುಂಬ ಉಡಿ ತುಂಬ ಬಂಗಾರವನ್ನೇ ತುಂಬತಕ್ಕಂಥದ್ದು. ಮತ್ತು ಸಭೆಯೊಳಗೆ ನನ್ನ ತಂಗಿ ಅದಾಳ, ನಾಟಕದಾಳ ಅಂತ ತಿಳ್ಕೊಂಡು ಬೆನ್ನವನ್ನು ಚಪ್ಪಿಸ್ತಾಳ ಅಂತ ತಿಳ್ಕೊಂಡು ಹಡ್ದವ್ರಿಗೆ ಹೇಳ್ತಿರ್ತಾಳೆ, ಮನದೊಳಗೆ ನೆನೀತಿರ್ತಾರೆ. ಅದಕ್ಕಾಗಿ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬಹಳ ಶ್ರೇಷ್ಠದ ಅಂತ ಈ ನೆನಪಿಗೆ ಬಂದಾಗ ಈಗೀಗ ಅಣ್ಣ ತಮ್ಮರು ಹೆಂಗೆ ಇರಂದ್ರೆ ಹೆಂಡತಿ ಬರ್ತಾನೆ ಅಟ್ಟೆ ಅಣ್ಣ ತಮ್ಮರು ಅನ್ಕೋತಾರೆ. ಹೌದಲ್ರಿ? ಹೆಂಡತಿ ಬಂದ ಮ್ಯಾಲ ಮನೆ ಕೇಳಿ ಬರ್ತೀನಿ ತಡಿ ಅನ್ನೋ ಪರಿಸ್ಥಿತಿ ಬಂದ. ಅದ್ರ ಭಾಳನೇ ಇಲ್ಲ, ಆ ಕಡೆ ಸೈಡ್ ಸ್ವಲ್ಪ ಈ ಕಡೆನೇ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಭಾಳ ಒಳ್ಳೆ ಕ್ಷೇತ್ರದ ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಈಶ್ವರ ನಿಲ್ಲಿಸಿದ ಸ್ಥಳ ಅದಂದ್ರೆ ಅಂಥ ಹೆಣ್ಣು ಮಕ್ಕಳೇನು ಇಲ್ಲಿ ಬರ್ಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಆದರೂ ಒಮ್ಮೊಮ್ಮೆ ಆಗಿರ್ತಾವೆ. ಹೌದಲ್ಲ? ಯಾಕಂತ ಕೇಳಿದ್ರೆ ಯಾವುದೇ ಒಂದು ತಾಯಿ ಕೇಳಿದ್ರೆ ಮನುಷ್ಯನಲ್ಲಿ ಏಕಾಗ್ರತೆ ಇರಬೇಕು. ನೀವೇನಾದರೂ ಬೇಡ, ಇವತ್ತ ಸಿದ್ಧಲಿಂಗನ ತೊಟ್ಟು ಬಿಡಬೇಕು, ನಾವು ಫಲ ಸಂತಾನ ಬೇಡತ್ತೆ ಅಂತೇಳಿ ಅಪೇಕ್ಷೆ ತೊಟ್ಟಿದ್ರಲ್ಲ, ನೀವತ್ತೇ ಸಂಕಲ್ಪ ಮಾಡ್ರಿ, ದಿಗಂಬರೇಶ್ವರನ ಮುಂದುಗಡೆ ಅವನಿಗೆ ಹಣಿ ಬಡ್ರಿ, ಅವನ ಬಲಿದ್ದಿರ್ತಕ್ಕಂಥ ಭಸ್ಮವನ್ನು ನೀವು ಮುಸುಲಿಗೆ ಧರಿಸ್ರಿ. ಇಪ್ಪ ತಂದೆ ನಿನ್ನ ಬಿಟ್ಟು ನಮ್ಮ ಯಾರೂ ಇಲ್ಲ, ಅದನ್ನು ಕೊಡುವ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿರಿ ಅಂತ ಕೇಳಿದ್ರೆ ಅವನನ್ನು ಹಣಿ ಹೊಡ್ತೀರಿ ಅಂತಂದ್ರೆ ಅದು ಸಾಕ್ಷಾತ್ ನಿನ್ನ ತೊಟ್ಟಿಲ್ಲದ ನಿನ್ನ ಉಡಿ ಒಳಗೆ ನಾನಿದ್ದೀನಿ, ಅದನ್ನು ಆಶೀರ್ವದಿಸಿ ಅಂತ ತಿಳ್ಕೊಂಡು ಇವತ್ತ ನೀವು ಎಂಥ ಅಮಾಸದಲ್ಲಿ ಇವತ್ತ ಬೆನಕನ ಅಮಾವಾಸ್ಯೆ. ಹೌದಲ್ಲ? ಗಣೇಶ್ ಸಾಕ್ಷಾತ್ ತಾಯಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರು. ತಂದೆ ಭೇಟಿಯಾದಕ್ಕೆ ಹೋದಾಗ ತಾಯಿಯ ಗೌರವದಿಂದ ಹುಟ್ಟಿರ್ತಕ್ಕಂಥವ. ಇಡೀ ದೇವತೆಗಳ ಗುಂಪುಗಳಿಗೆ ನಾಯಕನಾಗಿರ್ತಕ್ಕಂಥವ ಅವನಿಗೆ ಗಣನಾಯಕ ಅಂತ ಕರೆದ್ರು. ವಿಘ್ನವನ್ನು ದೂರ ಮಾಡ್ತಕ್ಕಂಥವ ಅವನಿಗೆ ವಿಘ್ನೇಶ್ವರನು ತಂದ್ರು. ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಮಾವಾಸ್ಯೆ ದಿವಸ ಇವತ್ತ ನೀವು ಸಂಕಲ್ಪ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಗೆ ಭಗವಂತ ವರ್ಷ ತುಂಬರದೊಳಗೆ ಮುತ್ತಿನಂತ ಗಂಡಸು ಮಗ ಕೊಡಕ ಶತ ಸಿದ್ಧ ಅಂತ ತಿಳ್ಕೊಂಡು ಆ ದಿಗಂಬರೇಶ್ವರ ತನ್ನ ಕೈ ಎತ್ತಿ ನಾನು ಇವತ್ತು ನೀವು ಯಾಕಂದ್ರೆ ಅಂತ ಶರಣ ನಿಮ್ಮಲ್ಲಿ ನಿಂದನ ಆ ಸಿದ್ಧಲಿಂಗ ಶಿವಯೋಗಿಗಳು ಮಹಾರಾಜರು ಮತ್ತು ದಿಗಂಬರೇಶ್ವರೀಶ್ವರರು ನಿಮ್ಗೆ ಮುತ್ತೈದಿ ಭಾಗ್ಯ ಶಾಶ್ವತ ಕೊಡಲಿ ಮತ್ತು ಫಲಸಂತಾನ ಕೊಡಲಿ, ಬಡವಗ ಭಾಗ್ಯವನ್ನು ಕೊಡಲಿ. ಮತ್ತು ನೀವು ಆ ಸಂಕಲ್ಪವನ್ನು ಭಗವಂತನಲ್ಲಿ ನೀವು ಧರಿಸಿದ್ದೇ ಆದ್ರೆ, ಆ ಭಗವಂತನಲ್ಲಿ ಸಂಕಲ್ಪವನ್ನು ನೀವು ತೊಟ್ಟಿದ್ದೇ ಆದ್ರೆ ನೀವು ಬೇಡತಕ್ಕಂಥ ಭಾಗ್ಯ ನೀವು ಏನೇನು ಬೇಡ್ತೀರಿ ಬೇಡ್ರಿ, ನಿಮ್ಮ ಕಷ್ಟಗಳು ಏನೇನದಾವ ಎಲ್ಲ ನೀನು ಒಳ್ಯಾಗ ಹಾಕ್ತೀನಿ ಅಂತ ಹೇಳಿ ನೀ ಸುಖ ಸಮೃದ್ಧಿಯನ್ನ ಅಷ್ಟೋಚಿರ ಭೋಗ ಭಾಗ್ಯಗಳನ್ನ ನೀನು ನನಗೆ ಕರುಣಿಸಬೇಕು ಅಂತ ತಿಳ್ಕೊಂಡು ಬೇಡ್ಕೊಂಡು ಅವನ ಭಸ್ಮನ ಹಚ್ಕೊಂಡವ್ರಿ ವರ್ಷ ತುಂಬರದೊಳಗೆ ನೀವು ಏನೇನು ಸಂಕಲ್ಪ ಮಾಡ್ತೀರಿ ಅದೆಲ್ಲ ಈಡೇ ಇರ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಯಾಕಂತಂದ್ರೆ ಮನುಷ್ಯನಲ್ಲಿ ಏನಿರ್ತಂದ್ರೆ ಮಾತೃ ಪ್ರೇಮ ಇರಬೇಕು, ಅಂದ್ರೆ ತಾಯಿ ಮೇಲೆ ಬಹಳ ಪ್ರೀತಿ ಇರಬೇಕು. ತುಷಿಚಾರಲ್ಲ, ತಾಯಿ ಮೇಲೆ ಬಹಳಷ್ಟು ಪ್ರೀತಿ ಇರ್ಬೇಕು. ಯಾಕೆ ತಾಯಿ ಮೇಲೆ ಇರ್ಬೇಕು ಅಂತಂದ್ರೆ ಅದಕ್ಕೆ ಅವಳಿಗೆ ಮಾತೃದೇವೋ ಭವ ಅಂತ ಕರೆದೇವಿ. ಮೊದಲನೇ ದೇವರು ಯಾರಾದ್ರೂ ಇದ್ರೆ ಅದು ತಾಯಿ. ಯಾಕಂತ ಕೇಳಿದ್ರೆ 9 ತಿಂಗಳು 9 ದಿನಗಳ ಪರ್ಯಂತರವಾಗಿ ತನ್ನ ಉದರದಲ್ಲಿ ಹೊತ್ಕೊಂಡು ನಮಗೆಲ್ಲ ಜೋಪಾನವನ್ನು ಮಾಡಿ ಮುಂದೆ ನಾವು 20 ವರ್ಷ ಯುವಕರಾಗೋ ತನಕ ಎಷ್ಟೇ ದೊಡ್ಡವರು ತಾಯಿ ಮಗನೇ ತಾನೆ. ಎಷ್ಟೇ ದೊಡ್ಡವರು ನಾವಾದ್ರೂ ಕೂಡ ತಾಯಿಗೆ ಮಗನೇ ತಾನೆ. ಆ ತಾಯಿಯಲ್ಲಿರ್ತಕ್ಕಂಥ ಕರುಣೆ, ಪ್ರೀತಿ, ಮಮತೆ, ವಾತ್ಸಲ್ಯ ಮತ್ತಾರಿಗೆ ಇಲ್ಲ. ನೀವು ದಯಮಾಡಿ ಹೇಳ್ತೀನಿ, ಎಲ್ಲ ಸಣ್ಣ ಕಂಪನಿ ಅನ್ನೋದಲ್ಲ, ಯಾರ ಕಂಡು ತಾಯಿಗೆ ಬೈದಿಗಿದ್ರಿ ಒಟ್ಟ ತಾಯಿಗೆ ಶಬ್ದ ಅನ್ಬೇಡ. ಬೇಕಾದಿರಲಿ, ಬೇಕಾದಂತ ಕಷ್ಟ ಬರಲಿ, ನೀವು ಎಲ್ಲರೂ ಹೋಗ್ಬೇಕಾದ್ರೂ ಸಹಿತ ನೀವು ದೇವರಿಗೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಾಯಿ ಮತ್ತು ತಂದೆಗೆ ನಮಸ್ಕಾರ ಮಾಡಿ ನೀವು ಹೋದ್ರಿ ಅಂದ್ರೆ ಅವ್ರು ಎಂತ ಆಶೀರ್ವಾದ ಮಾಡ್ತಾರೆ. ನೀವು ನಮಸ್ಕಾರ ಮಾಡೋ ಹೊತ್ತಿನಾಗ ಅವ್ರ ಬಾಯಾಗ ನುಡಿ ಬರ್ತಾವ, ಕೇಳ್ರಿ ಎಂತ ಆಶೀರ್ವಾದ ಬರ್ತಾವ. ನೀವು ಊರಿಗೆ ಹೋಗ್ರಿ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ರಿ, ಒಂದು ನೌಕರಿ ಅರ್ಜಿ ಹಾಕ್ಲಿಕ್ಕೆ ಹೋಗ್ರಿ, ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ಲಿ, ಒಂದು ಪ್ರವಾಸಕ್ಕೆ ಎಲ್ಲಾರು ಹೋದ್ರಿ, ನಿಮ್ಮ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಹೋದ್ರಿ ಅಂತ ಕೇಳಿದ್ರೆ ಅವ್ರು ಕೊಡ್ತಕ್ಕಂಥ ಆಶೀರ್ವಾದ ನೀವು ಅಲ್ಲಿ ಇರ್ತಕ್ಕಂಥ ಏನು ಕಾಶಿ ವಿಶ್ವನಾಥ ಅಂತ ಕರಿತೀವಲ್ಲ, ಆ ವಿಶ್ವನಾಥನ ಆಶೀರ್ವಾದ ಕೂಡ ಇಲ್ಲೇ ಬಂದು ಮುಟ್ಟಿರ್ತದೆ. ನಿಮಗೆ ಇಲ್ಲೇ ಅಲ್ಲಿ ಹೋಗಕ್ಕಿಂತ ಪೂರ್ವದಲ್ಲೇ ನಿಮ್ಗೆ ಇಲ್ಲೇ ಆಶೀರ್ವಾದ ಆಗ್ತದ, ನೀವು ಆರಾಮಾಗಿ ಹೋಗ್ಬರ್ಬೋದು. ಆದ್ರೆ ಅದನ್ನು ಬಿಟ್ಟು ತಾಯಿಗೆ ಏನಾದರೂ ಶಬ್ದಗಳ ಅಂದ್ರೆ ಅಂತಂದ್ರೆ ಅದರಂತ ಪಾಪಗೇಡಿ ನಾವು ಯಾರೂ ಆಗಂಗಿಲ್ಲ.
ಅದಕ್ಕೆ ತಾಯಿ ಬಹಳ ದೊಡ್ಡಕ್ಕಿದಳ. ಅದಕ್ಕೆ ದುಷ್ಟ ಶುಂಭ ನಿಶುಂಭರನ್ನ ಸಂಹಾರ ಮಾಡಬೇಕಾದ್ರೆ, ದುಷ್ಟರನ್ನ ನಾಶ ಮಾಡಬೇಕಾದ್ರೆ ಯಾರು ಬೇಕಾದ್ರೆ ಇಷ್ಟೆಲ್ಲಾ ದೇವತೆಗಳು ಇದ್ರು ಕೂಡ ಕೊನೆಗೆ ಆದಿಶಕ್ತಿ ಚಾಮುಂಡೇಶ್ವರಿ ಅವತಾರ ತೊಡಬೇಕಾಯ್ತು, ಚೌಡೇಶ್ವರಿ ಅವತಾರ ತೊಡಬೇಕಾಯ್ತು ರಕ್ತ ಬೀಜರನ್ನ ಸಂಹಾರ ಮಾಡಬೇಕಾದ್ರೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ದುಷ್ಟಗಳನ್ನು ಹೊರಗೆ ಹೋಗಬೇಕಾದ್ರೆ ತಾಯಿ ಮಾತನ್ನು ಮಮತೆಯಿಂದ ಕೇಳಬೇಕು, ಪ್ರೀತಿಯಿಂದ ಕೇಳಬೇಕು, ವಾತ್ಸಲ್ಯದಿಂದ ಕೇಳಬೇಕು, ಕರುಣೆಯಿಂದ ಕೇಳಬೇಕು. ಆ ತಾಯಿ ಮಾಡತಕ್ಕಂಥ ಆಶೀರ್ವಾದ ಶಾಶ್ವತ ಸಾಕ್ಷಾತ್ ಪಾರ್ವತಿ ಆಶೀರ್ವಾದ ಆಗ್ತದೆ. ಅದಕ್ಕೆ ನೀವು ತಾಯಿ ಮೇಲೆ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರಂದ್ರೆ ದೇವ್ರ ಮೇಲೂ ಪ್ರೀತಿ ಇರ್ಬೇಕ್ರಿ, ದೇವ್ರ ಮೇಲೂ ಪ್ರೀತಿ ಇರಬೇಕು. ನೀವೆಲ್ಲ ಕೇಳಿರಿ, ಬೇರೆ ಕಣ್ಣಪ್ಪನ ಕಥೆಗೆಲ್ಲ ಕೇಳಿರಿ ನೀವು. ಹೆಂಗಾಗ್ತದೆ ಕೇಳಿದ್ರೆ ನಾವು ಮೊದಲೇ ಬೇಟೆಗಾರ ಕ್ವಶನ್ ಹೇಳಿರ್ಬೇಕು, ಹಿಂದಿನ ವರ್ಷ ಬೇಡ ಅದಕ್ಕಿಂತ ಮುಂಚಿನ ವರ್ಷ ಹೆಂಗಾಗಿತ್ತಂತ ಕೇಳಿದ್ರೆ ಕಾಡಿನೊಳಗೆ ಬೇಟೆ ಆಡಕ್ ಹೋಗಿದ್ದ, ಅಲ್ಲಿ ಶಿವಲಿಂಗ ಇತ್ತು. ಓಹೋ ಅಂತ ಆ ಶಿವನನ್ನ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಅವನ ನೈವೇದ್ಯ ಏನ್ರಿ, ದಿನವನ್ನು ಮಲಾರ ಹೊಡೆಯವ, ಚಿಗರಿಯರ ಹೊಡೆಯವ, ಪಕ್ಷಿಯರ ಹೊಡೆಯವ, ಅದೇ ಮೋಸ ತಂದು ಹಾಕ್ತಿದ್ದ. ಅದಕ್ಕೆ ಅರ್ಚಕರು ಯಾರಿದ್ರು ಅಂತ ಕೇಳಿದ್ರೆ ಬ್ರಾಹ್ಮಣ ಸಮುದಾಯ ಒಬ್ಬ ಪೂಜಾರಿ ಇದ್ದ. ಅದಕ್ಕೆ ಅವ ಬರ್ತಿದ್ದ ಚೀಧಾರಣ್ಯದ ಏನು ಹೊಸ ಮಾಡಿಟ್ಟಾರ ಅಂತ ತಿಳ್ಕೊಂಡು ಅದೆಲ್ಲ ತೆಗೆದೊಗೆದು ಸ್ವಚ್ಛ ಮಾಡಿ ನೀವು ಹೂವು ಪತ್ರಿ ಸೀತಾಳವನ್ನು ಹಾಕಿ ಧೂಪ ದೀಪವನ್ನು ಹಾಕಿ ಶಂಕನಾದ ಗಂಟನಾದವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಗ್ತಾ ಇದ್ದ. ಆದ್ರೆ ಅವ ಬಂದು ಏನ್ ಮಾಡ್ತಿದ್ದ, ಪ್ರತಿನಿತ್ಯ ಆ ಶಿವನ ಮೇಲೆ ಇರ್ತಕ್ಕಂಥ ಎಲ್ಲ ಹೂವು ತೆಗೆದು ತನ್ನ ಮಾಂಸವನ್ನು ಮಲ್ದು ಚಿಗುರಿದೋ ಅಥವಾ ಯಾವುದೇ ಭೇಟಿ ನಾಡಿರ್ತಕ್ಕಂಥ ಪ್ರಾಣಿ ಮಾಂಸ ನೀರು ಹೋಗ್ತಿದ್ದ. ಕೈಲಾಸದೊಳಗೆ ಶಿವ ಪಾರ್ವತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಪಾರ್ವತಿ ಕೇಳ್ತಾಳೆ, ಏನ್ರಿ ಪರಮಾತ್ಮ ಭೂಲೋಕದೊಳಗೆ ಅವ ಕಣ್ಣಪ್ಪ ನೋಡ ಏನ್ ಮಾಡಕತ್ತಾನ, ಹಸಿ ಮಾಂಸ ತಂದು ನಿನ್ನ ಲಿಂಗದ ಮೇಲೆ ಹಾಕಕತ್ತಾನ, ಎಷ್ಟು ಗಲೀಜಾಗತ್ತದ, ಎಷ್ಟು ಹೊಲಸಾಗಲ್ಕತ್ತದ. ಅದೇ ನೋಡು ಬ್ರಾಹ್ಮಣರಿರ್ತಕ್ಕಂಥ ಬಂದವನಿಗೆಲ್ಲನೂ ಸ್ವಚ್ಛ ತುಳಿತಾನೆ, ಪತ್ರಿ ಪುಷ್ಪವನ್ನು ಹಾಕ್ತಾನೆ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಕೈ ಅದ ನೀ ಹೇಳುದು ಮಾತ, ಆದ್ರೆ ಯಾರು ಗಟ್ಟಿಯಾಗಿ ಅದಾರ, ಈ ದೇವರ ಮೇಲೆ ಯಾರು ಪ್ರೀತಿ ಅದಾರ, ಈ ದೇವರ ಮೇಲೆ ಯಾರು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸಿಟ್ಟಾರ, ಏಕಾಗ್ರತೆ ಅದ, ಅದನ್ನ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ, ಶಿವ ಹೇಳ್ತಾನೆ. ಯಾರಿಗೆ? ಪಾರ್ವತಿ ದೇವಿ. ಆ ಶಿವ ಹೇಳಿದಾಗ ಆಗಲಿ ಅಂತ, ಆಗಲಿ ಅಂದಾಗ ಇವ ಬೇಡನಾಗಿರ್ತಕ್ಕಂಥ ಮೋಸನಿಟ್ಟು ಹೋಗಿರ್ತಾನೆ. ಅವ ಬಂದಿರ್ತಾನೆ ಬ್ರಾಹ್ಮಣ ಪೂಜೆ ಮಾಡುವಾಗ. ಆ ಪೂಜೆ ಮಾಡ್ತಕ್ಕಂಥ ಸಂದರ್ಭದೊಳಗ ಇದೇನು ಹೊಲಸು ಮಾಡಿದಾನ ಅಂತ ತಿಳ್ಕೊಂಡು ಎಲ್ಲಾ ಮೋಸವನ್ನು ತೆಗೆದು ಆ ಸ್ವಚ್ಛಾಗಿ ಲಿಂಗವನ್ನ ತೊಳೆದು ಹೂವ ಪತ್ರಿ ಪುಷ್ಪನ ಏಸೋ ಟೈಮ್ದಾಗ ಗುಡುಗು ಸಿಡಲು ಮಳೆ ಪ್ರಾರಂಭ ಆಗ್ತದೆ. ಸಿಕ್ಕಾಪಟ್ಟೆ ಗಾಳಿ, ಸಿಕ್ಕಾಪಟ್ಟೆ ಗುಡುಗು, ಸಿಕ್ಕಾಪಟ್ಟೆ ಸಿಡಲು. ಅವಾಗ ಗುಡಿ ಅಳಗಾಡಕ್ ಶುರು ಮಾಡ. ಇವ ಅಂದ ಹಿಂಗ ನೋಡ್ದ, ಗುಡಿ ಮೇಲೆ ಬೆಳಂಗ್ ಕಾಣಿಸ್ತದ, ಗುಡಿ ಮೇಲೆ ಬೆಳಂಗ್ ಕಾಣಿಸ್ತಂದು ಪಂಚೆ ಆರಾಮಾತ್ ಎತ್ತಿ ಹಿಡ್ಕೊಂಡು ಓಡಾಕ್ ಶುರು ಮಾಡ. ಓಡಾಕ್ ಶುರು ಮಾಡ್ದ. ಇವ ಮತ್ತೆ ಮರುದಿವ್ಸ ಬಂದಲ್ರಿ, ಯಾರು ಬೇಟೆ ಆಡ್ತಕ್ಕಂಥ ಬೇಟೆಗಾರ ಬೇಡರ ಕಣ್ಣಪ್ಪ ಬಂದ. ಯಥಾಪ್ರಕಾರ ತನಗೆ ಅವನಿಗೆ ನಾಲೆಜ್ ಇದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ಬೇಟೆಯನ್ನು ಆಡ್ತಿದ್ದ. ಶಿವನ ಮೇಲೆ ಅಪಾರವಾಗಿರ್ತಕ್ಕಂಥ ನಮಗೆ ಇತ್ತು ಆ ಲಿಂಗದ ಮೇಲೆ. ಅವಾಗ ತಗೊಂಡು ಹಾಕ್ತಿದ್ದ. ಯಥಾ ಪ್ರಕಾರ ಮತ್ತೆ ಏನಾಯ್ತು, ಗಾಳಿ ಸಿಕ್ಕಾಪಟ್ಟೆ ಬೀಸ್, ಗುಡು ಸಿಡಿಲುಗಳು ಪ್ರಾರಂಭವಾಯ್ತು, ಗುಡಿ ಅಳೆಗಾಲಕ್ಕೆ ಪ್ರಾರಂಭವಾಯ್ತು. ಇನ್ನೇನು ಗುಡಿ ಬೀಳ್ತಾನ ಅನ್ನುವಾಗ ಹೀಗೆ ನೋಡ್ದ, ಇಂಥ ಗುಡಿ ಲಿಂಗದ ಮೇಲೆ ಬಿತ್ತಂದ್ರೆ ಶಿವನ ಗತಿ ಏನು ಅಂತ. ಯಾರು? ಬೇಡನಾಗಿರ್ತಕ್ಕಂಥ ಗುಡಿ ಮೇಲೆ ಬಿತ್ತು ಅಂದ್ರೆ ಈ ಶಿವಲಿಂಗದ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು, ಇಪ್ಪ ನೀ ನನ್ನ ಮೇಲೆ ಬೀಳ್ತಾರೆ, ಈ ಲಿಂಗದ ಮೇಲೆ ಬೀಳ್ಬೇಡ ಅಂತ ತಿಳ್ಕೊಂಡು ಆ ಲಿಂಗವನ್ನು ತೆಕ್ಕಿಗೆ ಹಾಕೊಂಡು ಬೀಳ್ತಾನೆ ಬೇಡತಾನೆ. ಅವಾಗ ಹೇಳ್ತಾನೆ ಶಿವ ಪಾರ್ವತಿಗೆ, ನೋಡು ದೇವರ ಮೇಲೆ ಯಾಕೆ ಪ್ರೇಮ ಇಟ್ಟಿದ್ದಾರೆ ಹೆಚ್ಚಿಗೆ, ತನ್ನ ಪ್ರಾಣ ಹೋದ ಚಿಂತೆಯಲ್ಲಿ ಲಿಂಗಕ್ಕೆ ಏನಾಗಬಾರದು ಅಂತ ತಿಳ್ಕೊಂಡು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸು ಇಟ್ಟಿರ್ತಕ್ಕಂಥ ಭಕ್ತರು ಬೇಕೇ ವಿನ ಏನಾದ್ರೂ ಆಗಲಕ್ಕ ನಾ ಸುರಕ್ಷಿತ ಇರ್ಬೇಕು, ಓಡಿ ಹೋಗುವಂತವ್ರು ಇರಬಾರದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಏನಾದ್ರೂ ಸಂಕಲ್ಪ ಮಾಡ್ಕೋಬೇಕಾದ್ರೆ, ಏನಾದ್ರೂ ದೇವರ ಹತ್ರ ನಮ್ಮ ಬೇಡಿಕೆ ನೀಡಬೇಕಾದ್ರೆ ನೀವು ಹೆಂಗಿರ್ಬೇಕಂತಂದ್ರೆ ಮನುಷ್ಯನಿಗೆ ಕಷ್ಟ ಬರ್ತಾವೆ. ಯಾರಿಗೆ ಬಂದಿಲ್ಲ ತಿಳ್ಕೊರಿ, ಈ ಶರೀರಕ್ಕೆ ಕಷ್ಟ ಬರ್ತವೆ, ಸಂಸಾರಕ್ಕೆ ಕಷ್ಟಗಳು ಬರ್ತವೆ. ಶನಿ ಕಾಟ ಎಲ್ಲರನ್ನೂ ಬಿಟ್ಟಿಲ್ಲ, ಪರಮಾತ್ಮಗೆ ಬಿಟ್ಟಿಲ್ಲ. ಶನಿದೇವ ಗೊತ್ತಾನಲ್ರಿ, ಶನಿದೇವರು ಅನ್ನತ್ತ ಪರಮಾತ್ಮಗೆ ಎಲ್ಲರ ಪಾಳಿ ಮುಗಿದದ, ನಿನಗೆ ಕಾಡಾಕ್ ಬರ್ತೀನಿ ಅನ್ನತ್ತ. ಅವ ಅನ್ನತ್ತ, ಏ ನನಗೇನು ಬರ್ತೀವ ಕಾಡಾಕ, ಎಂದ ಬರ್ತಿ ಹೇಳು ಅನ್ನತ್ತ. ಇಂಥ ದಿವಸ ಬರ್ತೀನಿ ನೋಡು,
ಇನ್ನೊಂದು ವಾರದಾಗ ಬರ್ತೀನಿ ನೋಡು ಅಂತ ಹೇಳಿದಂತ ಶನಿ. ಹೆಂಗೆ ಬರ್ತೀವಿ ಬಾ ಅಂತ ತಿಳ್ಕೊಂಡು ಶಿವ ಏನು ಮಾಡ್ದಂತ ಒಂದು 21 ದಿನ ಹೋಗಿ ಸ್ಮಶಾನದಾಗ ಹೋಗಿ ತಪಸ್ ಕೂತ್ಬಿಟ್ನ. ಹೆಂಗೆ ಬರ್ತಾನೆ ಬರಲಿ ಅಂತೇಳಿ ದೂರ ಹೋಗಿ ತಪಸ್ ಕೂತ್ಬಿಟ್ಟು ಸ್ಮಶಾನದಾಗ ಗುಡಿ ಒಳಗೆ ಬಿಟ್ಟು ಮುಂದೆ 21 ದಿನ ಆದ್ಮೇಲೆ ಬಂದು ಗುಡಿ ಒಳಗೆ ಕುಂದ್ರದಾಗ ಶನಿ ಹೊಂಟಿದ್ನಂತ. ಏನೋ ಶನಿ ನನಗೆ ಕಾಣಾಕ ಬರ್ತಾನಿದ್ದಿ ಬರ್ಲಿಲ್ಲ ನೀ ಅವನ್ನತ್ತ. ಯಪ್ಪ ನೀ ಈಸ್ತೀನಿ ಎಲ್ಲಿಗಿದ್ಯಾ ಅನ್ನತ್ತ. ನಮ್ 21 ದಿನ ಸ್ಮಶಾನದಾಗ ಹೋಗಿ ತಪಸ್ ಕೂತೀನಿ, ಮತ್ತೆ 21 ಇಲ್ಲಿ ಗುಡಿಯಾಗ ಯಾರು ಇರ್ಬೇಕಪ್ಪ ಅನ್ನ. ಅದೇನು ನಿನ್ನ ಕಾಣದು ಹೇಳ್ದಂತ. ಗುಡಿ ಬಿಟ್ಟು 21 ದಿನ ಹೊರಗೆ ಹಾಕಿತ್ತಲ್ಲ ಅದೇ ಅಂತ ತಿಳ್ಕೊಂಡು ಆ ಶನಿ ಕಾಟ ಯಾರಿಗೆ ಬಿಟ್ಟಿಲ್ಲ. ಅದು ಶರೀರ ಕರ್ಮಗಳು ಯಾರಿಗೆ ಬಿಟ್ಟಿಲ್ಲ, ಶರಣರ ಸತ್ಪುರುಷರನ್ನು ಕೂಡ ಬಿಟ್ಟಿಲ್ಲ. ಅದಕ್ಕಾಗಿ ಅದು ಬರ್ತಾವ ಅಂತ ತಿಳ್ಕೊಂಡು ನಾವು ದೇವ್ರ ಮೇಲೆ ನಾನು ನಿನಗೆ ಏನು ಮಾಡಿದ್ರೆ ಏನು, ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟೆ ಅಂತ ತಿಳ್ಕೊಂಡು ಅವನ ಮೇಲೆ ಕೈ ಮುರಿಬೇಡ. ಹೌದು, ಈ ದೃಢವಾಗಿರ್ತಕ್ಕಂಥ ನನಗೆ ಏನೇ ಬರಲಿ, ಕಷ್ಟ ಬರಲಿ, ನೋವು ಬರಲಿ, ಏನು ಬಂದರೂ ಬಿಡಬೇಡಿ, ನಿನ್ನ ದಯವೊಂದು ನನ್ನ ಮೇಲೆ ಇರಲಿ ಅಂತ ತಿಳ್ಕೊಂಡು ಅವನ ಮೇಲೆ ಪ್ರೇಮ ಇಡ್ರಿ. ಆ ಲಿಂಗದ ಮೇಲೆ ಭಕ್ತಿ ಇಡ್ರಿ. ಆ ಲಿಂಗ ಪೂಜೆ ಮಾಡ್ಕೊಳ್ಳೋಗಳಿಗೆ ಕಾಡಿ ನೀವು ನೋಡ್ಕೋಬೇಡ್ರಿ. ಏ ತಂಗಿ ಒಲೆ ಮೇಲೆ ಚಾ ಆಗನ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏ ತಂಗಿ ಒಳಗೆ ಸಾರ ಉಗ್ತದೆ ನೋಡ, ಓಂ ನಮ ಶಿವಾಯ. ಏನ್ ಮಾಡಕ್ಕಾಗ? ಪಟ್ನೆ ಚಾಕಡೆ ಕರ ಬಟ್ಟಿದೆ ಇಲ್ಲ, ಹಾಲು ಹಿಂಡಿದಿಲ್ಲ, ಓಂ ನಮ ಶಿವಾಯ. ನಮ್ದು ಹಿಂಗಾದ್ರೆ ಬರ್ತೀವಿ ಅದಾಗ್ರಿ. ಈ ರೀತಿ ನಾವು ಭಕ್ತಿ ಮಾಡ್ಕೊತ ಲಿಂಗ ನಮಗೆ ಒಲಿಬೇಕು. ಹೆಂಗಾರೆ ಒಲಿಬೇಕು ಹೇಳಿ? ನಮಗ ಈ ಪ್ರಪಂಚದ ಅಮೋದನ ಮುಳುಗಿ ಬಿಟ್ಟಿವಿ. ಇರ್ಲಿ, ಪ್ರಪಂಚ ಬೇಕಾ, ಬದುಕಿಗೋಸ್ಕರ ಬೇಕಾ. ಹಕ್ಕಿ ಗುಪ್ಪಿ ಆದರೂ ಸಹಿತ, ಹಕ್ಕಿ ಪಕ್ಕಿಗಳಾದ್ರೂ ಕೂಡ ತಮ್ಮ ಪ್ರಪಂಚಕ್ಕೆ ಸುಗ್ಗಿ ಕಾಲಕ್ಕೆ ಕಾಳ ಕರಿ ಒಯ್ದು ತಮ್ಮ ಗುಡಿಸುವುದನ್ನು ಜೋಪಾನವಾಗಿ ಇಟ್ಕೊತಾವ ತಮ್ಮ ಮರಿಗೆಗೋಸ್ಕರವಾಗಿ. ಹೌದಲ್ಲ? ಆದರೆ ಏನಿದ್ರು ಕೂಡ ಭಗವಂತ ಹ್ಯಾಂಗಿದ್ರು ಎಲ್ಲರನ್ನ ಬದುಕಿಸ್ತಾನ ಅಂತಕ್ಕಂಥ ಅವನ ಮೇಲೆ ಪ್ರೇಮ ಇರಬೇಕು, ಅವನ ಮೇಲೆ ಭಕ್ತಿ ಇರಬೇಕು, ದೃಢವಾಗಿರ್ತಕ್ಕಂಥ ನಂಬಿಕೆ ಇರಬೇಕು. ಅವಾಗಿತ್ತ ನಮ್ದು ಹೌದವಲಿತ್ತಂದ್ರೆ ಅದು ಆಗುದಿಲ್ಲ. ಗಟ್ಟಿ ಮನಸ್ಸಿಂದ ನೀವು ಏನ್ ಮಾಡಕ್ಕೆ ಕೇಳಿದ್ರೆ ಆ ದಿಗಂಬರೇಶ್ವರನ ಮೇಲೆ ಒಂದು ಶಪಥವನ್ನ ಮಾಡ್ರಿ, ಗಟ್ಟಿಯಾಗಿರ್ತಕ್ಕಂಥ ಮನಸ್ಸನ್ನಿಡ್ರಿ, ಅವನ ಮೇಲೆ ಪ್ರೀತಿಯನ್ನು ಇಡ್ರಿ. ಅವನ ಮೇಲೆ ಕೇಳಿದ್ರೆ ನೀವು ಬೇಡಿದ ಭಾಗ್ಯವನ್ನು ಕೊಡಲಕ್ಕ ಯಾವತ್ತೂ ಶಾಶ್ವತ ಸಿದ್ಧ ಇರ್ತಾನ ಅಂತಕ್ಕಂಥ ಮಾತ. ಇನ್ನೊಂದು ಏನಿರಬೇಕು ಅಂತ ಕೇಳಿದ್ರೆ ದೇಶ ಪ್ರೇಮ ಇರಬೇಕು. ಒಂದು ತಾಯಿ ಮೇಲೆ ಪ್ರೇಮ ಇರಬೇಕು, ಇನ್ನೊಂದು ದೇವರ ಮೇಲೆ ಪ್ರೇಮ ಇರಬೇಕು, ಇನ್ನೊಂದು ದೇಶದ ಮೇಲೆ ಪ್ರೇಮ ಇರಬೇಕು. ಉತ್ತರ ಪ್ರದೇಶಕ್ಕೆ ಹೆಣ್ಮಕ್ಳಿದ್ದರು. ಹೆಣ್ಮಗಳು 3 ಮಂದಿ ಗಂಡಸು ಮಕ್ಕಳಿದ್ರು. 3 ಮಂದಿ ದೇಶ ಸೇವೆಗಾಗಿ ಕಳಿಸಿದರು. ಸೈನಿಕನಾಗಿ ಭಾರತ ಮಾತೆಯನ್ನು ರಕ್ಷಣೆ ಮಾಡುವಂತ ತಿಳ್ಕೊಂಡು ಅವಾಗ ಯುದ್ಧದ ಸಂದರ್ಭದಲ್ಲಿ ಹಿರಿ ಮಗ ಒಬ್ಬ ಯುದ್ಧದೊಳಗ ಏನೋ ಗುಂಡು ಬಡದು ಬಾಂಬ ಬಡದು ಹಸುಳಿಕಿದ್ದ. ತಾಯಿಗೆ ಕಣ್ಣೀರು ಬರಲಿಲ್ಲ. ತಾಯಿ ಕಣ್ಣೀರು ಬರಲಿಲ್ಲ. ಮನೆ ಮುಂದೆ ರಂಗೋಲಿ ಹಾಕಿ ಹೂಗಳನ್ನು ಹಾಕಿ ಆ ಮಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡ್ರು. ಎಲ್ಲರೂ ಗಾಬರಿ ಆದ್ರು. ಏನಪ್ಪ, ದೇಶಕ್ಕಾಗಿ ನನ್ನ ಮಗ ಪ್ರಾಣ ಕೊಟ್ಟನೆ ವಿನಃ ಸ್ವಾರ್ಥಕ್ಕಾಗಿ ಅಲ್ಲ. ನನ್ನ ಮಗ ದೇಶದ ಕೀರ್ತಿ ತಂದಂತೆ ಹೆಮ್ಮೆಲೆ ಅವನನ್ನು ರಂಗೋಲಿ ಹಾಕಿ ಸ್ವಾಗತ ಮಾಡಿ ಅಂತ್ಯ ಸಂಸ್ಕಾರ ಮಾಡು. ಕೆಲವೊಂದು ದಿವಸ ಆದ ನಂತರ 2ನೇ ಮಗನೂ ಹೋದ. ಅದೇ ಯುದ್ಧ ಸಂದರ್ಭದಲ್ಲಿ ಅವನನ್ನು ಹಂಗೆ ಸ್ವಾಗತ ಮಾಡಿಕೊಂಡಳು. ಕಣ್ಣೀರು ಬರಲಿಲ್ಲ. ಆದರೆ 3ನೇ ಮಗನು ಕೂಡ ಕೊನೆಯಲ್ಲಿ ಅದೇ ಯುದ್ಧದೊಳಗ ಸುನೀಗಿದ. ಅವಾಗ ತಾಯಿ ಕಣ್ಣೀರು ಬಂತು. 2 ಮಕ್ಕಳನ್ನ ಮನೆ ಮುಂದೆ ರಂಗೋಲಿ ಹಾಕಿ ಹೂವಿನ ಹಾಸಿಗೆನ ಹಾಕಿ 2 ಶವಗಳನ್ನ ಹೃದಯಪೂರ್ವಕ ಸ್ವಾಗತ ಮಾಡಿ ಅಂತ್ಯ ಸಂಸ್ಕಾರ ಸರ್ಕಾರದ ಗೌರವದೊಂದಿಗೆ ಭಾರತ ಮಾತೆಯ ಧ್ವಜ ಆಗಿರ್ತಕ್ಕಂಥ ಕೇಸರಿ ಬಿಳಿ ಹಸಿರನ್ನ ಎದೆ ಮೇಲೆ ಹಚ್ಚಿಕೊಂಡು ಅಂತ್ಯ ಸಂಸ್ಕಾರ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ವೀರ ಪುರುಷರ ನನ್ನ ಮಕ್ಕಳು ಅಂತ ಹೆಮ್ಮೆಯಿಂದ ಅಂತ್ಯ ಸಂಸ್ಕಾರ ಮಾಡಲು 3ನೇ ಮಗನ ಒಂದು ಶವ ಬಂದಾಗ ಕಣ್ಣೀರಿನ ಬಾಷ್ಪ ಹೇಗೆ ಹರಿತಾ ಇದ್ದು. ಅವಾಗ ಎಲ್ಲರೂ ಗಾಬರಿಯಾದರು. 1 ಮಗ ಹೋದ ದೇಶಕ್ಕಾಗಿ, 2ನೇ ಮಗ ಹೋದ ಅಳ್ಳಿಲ್ಲ, 3ನೇ ಮಗ ಬಂದಾಗ ಕಣ್ಣೀರು ಬಂದೋಲ್ಲ. ಅವಾಗೆಲ್ಲ ತಾಯಂದರು ಊರಿನ ಹಿರಿಯರು ಕೇಳ್ತಾರೆ, ವಾ 2 ಮಕ್ಕಳನ್ನ ಕೋತರೆ ಅಂತ್ಯ ಸಂಸ್ಕಾರ ಮಾಡಿ 3ನೇ ಮಗನಿಗೆ ಯಾಕೆ ನೀನು ಕಣ್ಣೀರು ಹಾಕಿದೆ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆಪ್ಪ, ಇದು ದುಃಖದ ಕಣ್ಣೀರಲ್ಲ, ಇದು ದುಃಖದ ಕಣ್ಣೀರಲ್ಲ ಅಂತ ಹೇಳೋದು. ಹಂಗಂದಾಗ ಎಲ್ಲರೂ ಚಿತ್ರ ಹಿಂಗಕ್ಕ ಯಾಕಮ್ಮ ಏನು ಹೇಳ್ತಾ ಇದ್ದೀನಿ ನೀನು ಅಂತ ಕೇಳಿದಾಗಪ್ಪ, 3 ಮಕ್ಕಳದು ನನ್ನ ಪತಿದೇವನಿಗೆ ಹೇಳಿದೆ ಸಾಕು ಅಂತ ನಾನೇ ಅಂದೆ.
ಇರ್ಲಿ ಮಕ್ಕಳು ಇದ್ದಿದ್ದು ಕೆಟ್ಟಲ್ಲ ಅಂತ ನನ್ನ ಗಂಡ ಹೇಳ್ದ. ಆದ್ರೆ ನನಗಿನ್ನೂ ತಾಕತ್ತು 10 ಮಕ್ಕಳು ಹೇಳ್ತಕ್ಕಂತ ತಾಕತ್ತಿತ್ತು. 3 ಮಕ್ಕಳು ನನ್ನ ದೇಶಕ್ಕಾಗಿ ಅರ್ಪಿಸಿದಲ್ಲ, ಇನ್ನೂ 7 ಮಕ್ಕಳು ಇದ್ರೆ ಇನ್ನೂ ನಾನು ಬಂದಿದ್ದು ದೇಶದ ರಕ್ಷಣೆ ಮಾಡ್ತಿದ್ದೇವಲ್ಲ ಅಂತ. ದೇಶಕ್ಕಾಗಿ ಬಂದಾಗ ಎದೆಗುಂದದೆ ನಿಲ್ಲಬೇಕು ಅಂತ ತಾಯಿಯಂದಿರು. ಅದಕ್ಕಾಗಿ ಆ ತಾಯಿ ಮೇಲೆ ಪ್ರೇಮ, ತಾಯಿಯ ಪ್ರೀತಿ, ತಾಯಿಯ ತ್ಯಾಗ ಎಂತದು ಅಂತಕ್ಕಂಥದ್ದು. ದೇಶಕ್ಕಾಗಿ 3 ಮಕ್ಕಳುಗಳು ಹೋದ್ರೆ ಇನ್ನೂ 10 ಮಕ್ಕಳು ಹೆತ್ತುವ ತಾಕತ್ತಿತ್ತಲ್ಲ, ನಾನು ಯಾಕೆ ಮಕ್ಕಳು ಹೆತ್ತಲಿಲ್ಲ ಅಂತಕ್ಕಂಥದ್ದು ನೋವಿಗೋಸ್ಕರ ಹೇಳಕತ್ತೀನಿ ವಿನಃ ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ನನ್ನ ಮಗನಿಗೋಸ್ಕರವಾಗಿ ಕಳಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಹೆತ್ತ ತಾಯಿ ಹೊತ್ತ ಭೂಮಿ 2 ಹೆಂಗ ಕೇಳಿದ್ರೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಅಂತ ಹೆತ್ತ ತಾಯಿಯ ಗರ್ಭದೊಳಗೆ ಯಾರು ಹುಟ್ಟಿದ್ರಂದ್ರೆ ಇವಾಗ ಆಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳು ಹುಟ್ಟಿದ ಮೇಲೆ ಅವನಿಗೆ ನಾಮಕರಣವನ್ನು ಮಾಡಿದ್ರು. ಅದಕ್ಕಾಗಿ ಅವನಿಗೆ ಅಂಗಿ, ಚೊಣ್ಣಿ, ಟೊಪ್ಪಿಗೆ ಯಾರು ತಂದಿರ್ತಾರೆ, ಆ ಸೋದರ ಮಾವ ತವರು ಮನೆಯವರು ಎಲ್ಲ ತಂದಿರ್ತಾರೆ. ಹಾಲುಗಡಗ, ಗೆಜ್ಜಿ, ಬೆಳ್ಳಿ ಬಟ್ಲ ಎಲ್ಲವನ್ನು ತಗೊಂಡ್ಬರ್ತಾರೆ. ಅದಕ್ಕೆ ಒಂದು ಮುಡಿಯಾಗಿ ಹೇಳ್ತಾರೆ ನೋಡ್ರಿ, ತೊಟ್ಲ ಕಾರ್ಯಕ್ರಮ ಹಾಕೋ ಕಾಲಾಗ ತೂಗುವೆ ಬಾಲನ ತೂಗುವೆ ಕಂದನ ತೂಗುವೆ ಮುತ್ತು ಸಿದ್ದನ ಹಸನಾದ ಹಾಲ್ಗಡಗ ಕುಸುಲಾದ ಕೊಂಚಿಗೆ ಹಸನಾದ ಹಾಲ್ಗಡಗ ಕುಸುಲಾದ ಕೊಂಚಿಗೆ ಹರುಷದಿ ನಾನು ತೂಗುವೆ ಬಾಲನ ಹರುಷದಿ ನಾನು ತೂಗುವೆ ಸಿದ್ದನ. ಆ ಸಿದ್ಧಲಿಂಗ ಮಾಸಿಗಳಿಗೆ ಸಿದ್ದಪ್ಪ ಸಿದ್ದಪ್ಪ ಅಂತೇಳಿ ಹಸರಂಗಿ, ಹಾಲಗಡಗ, ಕುಸುಲದ ಕೊಂಚಿಗೆ ಇವೆಲ್ಲ ತೆಗೆದುಕೊಂಡು ಆ ಸಿದ್ಧಲಿಂಗ ಸಿದ್ಧಲಿಂಗ ಸಿದ್ದಪ್ಪ ಸಿದ್ದಪ್ಪ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಆ ಸಿದ್ದಪ್ಪ ಬೆಳೀತಾ ಬೆಳೀತಾ ಇನ್ನು ಪವಾಡಗಳು ಚಾಲು ಆಗ್ತಾವ. ಯಾಕಂತ ಕೇಳಿದ್ರೆ ಸಿದ್ದಪ್ಪ ಬಾಲ್ಯದಲ್ಲಿ ತಾಯಿಯ ಗರ್ಭದಲ್ಲಿ ಧರಿಸಿದ ತಕ್ಷಣನೇ ಅವನು ಪವಾಡಗಳನ್ನು ತೋರಿಸಿರುತ್ತೆ. ಯಾಕಂದ್ರೆ ಅವರು ಸಿದ್ಧ ಪುರುಷರು, ಅಂತಿಂತ ಪುರುಷರಲ್ಲ, ಸಾಕ್ಷಾತ್ ಈಶ್ವರನಿಂದ ವರ ಪಡೆದುಕೊಂಡು ಹುಟ್ಟಿರ್ತಕ್ಕಂಥ. ಹಿಂಗೆ ಬೆಳೀತಾ ಬೆಳೀತಾ ದೊಡ್ಡವನಾದ ಮಗ ಹಂಗೆ ಆಡ್ಕೋತು ಹೋಗ್ತಿದ್ದ. ಹೋದವ ಮನೆಗೆ ಬರ್ತಕ್ಕೆ ಸಿಕ್ಕಾಪಟ್ಟೆ ಕೀರ್ತಿ. ದಾಂಧಿ ಅಂದ್ರೆ ಏನ? ಈಗಿನ ಮಕ್ಕಳು ಯಾರು ದಾಂಧಿ ಅಂತ ದಾಂಧಿ ಮಾಡವ, ದೇವ್ರ ಗುಡಿಯಾಗವ, 2 ಕಲ್ ತಗೊಂಡು ಬಸನ ಮಾಡವ, ಹಿಂಗೆ ಆಟ ಆಡ್ಕೋತ ಹೋಗವ. ಮನೆಗೆ ಊಟಕ್ಕೆ ಬರ್ತಿದ್ದಿಲ್ಲ. ತಾಯಿ ಚಿಂತೆ ಮಾಡ್ತಿದ್ರು, ಮಗು ಊಟ ಮಾಡ್ಲಾರ್ದೆ ಹೋಗ್ಯದ, ಮಗು ಊಟ ಮಾಡ್ಲಾರ್ದೆ ಹೋಗ್ಯದ. ಯಾಕ ನೀವು ನೋಡಿರೇನ ತಂಗಿ, ನೀವು ನೋಡಿರೇನ, ಏ ಪುಟ್ಟ ನೀವ್ ನೋಡಿರೇನ ಅಂತ ತಿಳ್ಕೊಂಡು ಎಲ್ಲಾರಿಗೂ ಗುಣ ಹಾಕಿರ್ಬೇಕು. ಅಲ್ಲ ಅಡಿಸಿ ಬೆಲ್ಲೆ ಹನುಮಪ್ಪನ ಗುಣ ನೋಡಾಕತ್ತಿದ್ದೆ, ಅಲ್ಲಿ ಕಲ್ಲು ಇಟ್ಕೊಂಡು ಹೋಗುವ ಚಳ ಬಾರ್ಸ್ಕೊತಿದ್ದ, ಭಜನಾ ಮಾಡಾಕತ್ತಿದ್ದ ಅಂತ ಹುಡುಗರು ಹೇಳ್ತಿದ್ರು. ಅವಾಗ ಹುಡುಗಿ ತಾಯಿ ಕರ್ಕೊಂಡ್ಬರ್ತಿದ್ರು. ಏನ್ ಮಾಡ್ತಾ ಬರ್ತಿದ್ರು, ಯಪ್ಪ ಜಗಳ ತೆಗಿಬೇಡು, ಕೀಟಕ್ಕೆ ಮಾಡಬೇಡು, ಎಷ್ಟರೇ ದಾಂಧಿ ಇರ್ತಿ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೂಡ ಕೇಳ್ತಿದ್ಲ. ಹಿಂಗೆ ಆಡ್ಕೋತ ದಾಂಧಿ ಮಾಡ್ಕೋತ ಹೋಗ್ಬಿಡ್ತಿ. ಹಿಂಗೆ ಒಬ್ಬರೊಳಗೆ ಒಂದ್ ದಿವ್ಸ ಏನ್ ಮಾಡಕತ್ತಿರುತ್ತಂದ್ರೆ ಅವರೆಲ್ಲ ಗೆಳೆಯ ಕೂಡಿ ಆಟ ಆಡಕತ್ತಿದ್ರು. ಒಂದು ಆಲ ಗಿಡದ ಬುಡಕ ಕೂತಿದ್ರು. ಆಲ ಗಿಡದ ಬುಡಕ ಕೂತಿದ್ರು. ಏನ್ ಮಾಡಾಕತ್ತಿರಂದ್ರೆ ಈ ಹಿರಿಯರಿಗೆ ಗೊತ್ತದ, ಈಗಿನವ್ರಂಕರ ಆಡೋದಿಲ್ಲ. ಅವಾಗ ಜೋಳದ ದಂಟಿದ್ದು ಬೆಂಡ, ಆ ಸಿಪ್ಪಿ ತೆಗೆದು ನಾವೆಲ್ಲ ದಿಂಡ ಗಿಂಡ ಮಾಡಿ ಆಡ್ತಿದ್ದೇವಲ್ಲ, ಆ ರೀತಿ ಒಳಗೆ ಇವು ಲಚ್ಚಾಣ ಸಿದ್ಧಲಿಂಗ ಏನ್ ಮಾಡಕತ್ತಿದಂದ್ರ ತೇರ್ ಮಾಡಕತ್ತಿದ್ರು. ಎಷ್ಟೋ 4 ವರ್ಷದ ಮಗು ಇದ್ದಾಗ ತೇರ್ ಮಾಡಕತ್ತಿದ್ದ. ತೇರ್ ಮಾಡಕತ್ತಾಗ ಒಂದು ಊರು ಬಂದಿನ ಹೊಲದೊಳಗೆ ಆಲದ ಮರ, ಆಲದ ಮರದ ಬಿಡು ಕೊತ್ತು ಆ ಬೆಂಡಿನಿಂದ ತೇರ್ ಮಾಡಕತ್ತಿದ್ದ. ಅವಾಗ ಹೊಲದ ಮಾಲಕ್ತಿ ಬಂದಳು. ಯಪ್ಪ ನಿಮ್ಮವ್ವ ಅಲ್ಲಿ ಹುಡುಕಾಡ್ಕತ್ತಾಳ, ನೀ ಇಲ್ಲಿ ಕೂತಿಯಲ್ಲ, ಹೋಗು ಊಟನೇ ಮಾಡಿಲ್ಲ ಅಂತಲ್ಲ, ಹೋಸಿದ್ದಪ್ಪ ಅಂತ ತಿಳ್ಕೊಂಡು ತಪ್ತಾಳ. ಅದೇನು ಕೇಳಬೇಡವ, ನಾನು ನಿನ್ಗೊಂದು ಮಾತು ಕೇಳ್ತೀನಿ. ಏನು ಕೇಳ್ತಿ ಕೇಳಪ್ಪ. ನೀನು ಹೂ ಅನ್ಬೇಕು, ಇಲ್ಲ ಅನ್ಬಾರ್ದು. ಇಲ್ಲಪ್ಪ ಹೂ ಅಂತೀನಿ, ಏನು ಕೇಳ್ತಿ ಕೇಳು ಅಂತ ಕೇಳಿದಾಗ, ಏನಿಲ್ಲ 9 ಅಂಕಣದ ಠೇರ್ ಮಾಡಬೇಕಾಗ್ಯದ, ಆ ಠೇರ್ ಎಳಲಿಕ್ಕೆ ನೀನು ಹೊಲ ಕೊಡಬೇಕು ತಾಯಿ ಅಂತ ಕೇಳ. 9 ಅಂಕಣದ ಠೇರ್ ಮಾಡಬೇಕಾಗ್ಯದ, ಆ ಠೇರನ್ನು ಎಳಲಿಕ್ಕೆ ನೀನು ಹೊಲ ಕೊಡಬೇಕು ತಾಯಿ ಅಂತ ಕೇಳಿದಾಗ, ಇನ್ನು 4 ವರ್ಷದ ಹುಡುಗ ಏನಪ್ಪ ಅದೆಲ್ಲ ಯಾಕೆ ಕೊನೆಗ ಸಣ್ಣ ಮಗು, ಹಂಗೇನು ನೀವು ಹುಡುಗಟ್ಟಿಗೆ ತಿಳ್ಕೊಬೇಡ, ನೀ ಕುಡ್ತಿಲ್ಲ ಖರೇ ಹೇಳು, ಸುಮ್ಮ ಹೂ ಅಂದ್ರೆ ಆಯ್ತು. ಹೌದಲ್ಲ,
ಸಣ್ಣ ಮಕ್ಳು ಕೇಳಿದಾಗ ಸುಮ್ಮ ಅಂದ್ರೆ ತಗೋ ಅಂತ ತಿಳ್ಕೊಂಡು ಆಯ್ತು ಹಂಗಲ್ಲ, ನೀನು ನನಗೆ ಆಣೆ ಮಾಡಿ ಹೇಳುವ ನೋಡು. 4 ವರ್ಷದ ಮಗು ನೀನು ಹೊಲ ಕೊಡ್ತೀಯ ಅಂದಂಗ ನನಗೆ ಆಣೆ ಮಾಡಿ ಹೇಳು ಅಂತ ತಿಳ್ಕೊಂಡು ವಚನವನ್ನ ತಗೋತಾನೆ. ಆ ತಾಯಿ ಗಾಬರಿ ಇರ್ತಾಳೆ, ಆಯ್ತಪ್ಪ ನೀನು ಹೊಲ ಕೊಡ್ತೀಯ ಅಂತ ಹೇಳಿ ಸಿದ್ದಪ್ಪ ವಚನ ಕೊಡ್ತಾಳೆ. ಹಂಗೆ ಆ ಮಗನಿಗೆ ಕರ್ಕೊಂಡು ಮನೆಗೆ ಬರ್ತಾಳೆ. ನಾಗಮ್ಮ ನಾಗಮ್ಮ ತುದರ್ತಾಳೆ. ಬಾ ಅಮ್ಮ, ಯಾಕೆ ತಾಯಿ ಹಿಂಗೆ ಬಂದೆಲ್ಲ ಕೇಳ್ದ. ಏನವ ನಿನ್ನ ಮಗು ಅಂಜಲಿಲ್ಲ, ಅಳಕಲಿಲ್ಲ, ಎಂಥ ಧೈರ್ಯದಿಂದ ಎಂಥ ಗಡಸುತನದಿಂದ ನೀನು ನಾನು ಟೇರ್ ಮಾಡ್ತೀನಿ 9 ಅನ್ಕೊಂಡು ಆ ಟೇರ್ ಹೇಳಲಿಕ್ಕೆ ನೀನು ಹೊಲ ಕೊಡಬೇಕು ಅಂತೇಳಿ ನನಗೆ ಗಟ್ಟಿ ಧ್ವನಿಯಿಂದ ಕೇಳಿಬಿಟ್ಟ. ಅವೇನ್ ತಂಗಿ ಸಣ್ಣವದನ, ಭಾಳ ಕೀಡಿಕದನ, ಭಾಳ ಹಡಾಂಡೆ ಅದನ, ಅವನಿಗೆ ಏನು ಹೇಳಿದ್ರು ಕೇಳಂಗಿಲ್ಲ, ಹಂಗ ಅಂತ ತಗೋ. ಇಲ್ಲ ಹಂಗಲ್ಲವ, ನನ್ನ ಕಡೆಯಿಂದ ಆಣೆ ಮಾಡಿಸ್ಕೊಂಡೆ, ನನ್ನ ಕಡೆಯಿಂದ ಆಣೆ ಮಾಡಿಸ್ಕೊಂಡ ಅಂತ ತಿಳ್ಕೊಂಡು ಆಣೆಯನ್ನ ಮಾಡಿಸ್ಕೊಂಡಿರ್ತಕ್ಕಂಥ ಇವತ್ತು ಕೂಡ 9 ಅಂಕಣದ ಟೇರು ಕಕ್ಕಳ ಮೇಲೆ ಒಳಗ ತಾಯಿ ಆಸ್ತಿಯನ್ನು ಕೊಟ್ಟಾಳ. ಅಲ್ಲೆಲ್ಲ ಚಾಣ ಸಿದ್ಧಲಿಂಗನ ಟೇರು ಕೂಡ ಎಳಿತಾ ಇದೆ. ಆ ಟೇರು ಎಲ್ಲಿಂದ ಹೋಯ್ತು, ಇಲ್ಲಿ ಚಾಣ ಮಾಡ್ತಿದ್ದು ಮತ್ತೆ ಮುಂದಿನ ಪವಾಡಗಳನ್ನು ಬರ್ತಿರ್ತಾವೆ. ಯಾಕಂತ ಕೇಳಿದ್ರೆ ಆ ಮಗುವಿಗೆ 4-5 ವರ್ಷಗಳಾದ ನಂತರ ಶಾಲೆಗೆ ಕಳಿಸಬೇಕು. ತಾಯಿಗೆ ಆಸೆ ನೋಡ್ರಿ, ಶಿಕ್ಷಣ ಕಲಿಸಬೇಕು ಅಂತ ತಿಳ್ಕೊಂಡು ಎಷ್ಟು ಹಠ ಮಾಡಿ ಕಳಿಸಿದ್ರು ಕೂಡ ಆ ಮಗು ಏನು ಶಾಲೆಗೆ ಹೋಗಲಿಕ್ಕೆ ತಯಾರಿಲ್ಲ. ಆದರೂ ಕೂಡ ಎಲ್ಲ ಏನು ಮಾಡೋದು ಕೇಳಿದ್ರೆ ಭಯಂಕರ ವಿಚಾರ ಮಾಡಿ, ಇಲ್ಲ ನೀನು ಹೋಗಲೇಬೇಕು ಅಂತ ತಿಳ್ಕೊಂಡು ಅಲ್ಲಿ ಹೊಸ ಬಟ್ಟೆ ತರಿಸಿ, ಯಪ್ಪ ನೀನು ಶಾಲೆ ಕಲಿ, ನೀನು 5 ವರ್ಷದ ಮಗ ಆಗಿದೆ ಅಂತ ತಿಳ್ಕೊಂಡು ಅವನಿಗೆಲ್ಲ ಶೃಂಗಾರ ಮಾಡಿ ಪಾಟಿ ಪೆನ್ಸಿಲ್ ಕೊಟ್ಟು ತಾಯಿ ಒಯ್ದು ಶಾಲೆಗೆ ಒಯ್ದು ಬಿಟ್ಟು ಬರ್ತಾಳೆ. ಗುಂಡುಗಲ್ಲ ಕೂತು ಗುಂಡುಗಲ್ಲ ಕೂತು ಬಿಡ್ತಾನೆ. ಈ ಬರೀ ಓದಿಸಿದ್ದ ಹಿಂಗ ಬರೀ ಹಂಗ ಬರೀ ಎಂತ ಮಾಸ್ತರ್ ಎಷ್ಟು ಹೇಳಿದ್ರು ಗಪ್ಚು, ಮಾತಿಲ್ಲ, ಕತಿ ಇಲ್ಲ, ಏನೇ ಇಲ್ಲ. ಮಾಸ್ತರ್ ಇವತ್ತು ಶುದ್ಧ ಹೋಗ್ತಾನೆ, ನಾಳೆ ಶುದ್ಧ ಹೋಗ್ತಾನೆ. ಹೀಗೇ 8 ದಿನಗಳ ಪರ್ಯಂತರವಾಗಿ ಹೋಯ್ತು. 8 ದಿವಸಗಳಾದರೂ ಕೂಡ ಮಗ 1 ಅಕ್ಷರ ಸಿದ್ಧಲಿಂಗ ಬರೀಲಿಲ್ಲ, ಓದಲಿಲ್ಲ. ಬರೆಯೋ ನಿನಗೆ ಎಷ್ಟು ಕೈ ಹಿಡಿದ್ರು ಬರ್ಸಿದ್ರೆ ಏನು ಮಾಡಿದ್ರು ಏನಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಏನೋ ಕೇಳ ಬಟ್ಟಿಗೆ ಸಿಟ್ಟಿಗೆ ಮಾಸ್ತರ್ 1-2 ಡೇಟ್ ಕೊಡದೆ ಯಾರಿಗೆ ಸಿದ್ದಪ್ಪನಿಗೆ 2 ಡೇಟ್ ಹೊಡೆದ್ರು ಅವನು ಜಪ್ಪಲ್ಲಿಲ್ಲ. ಜಪ್ಪಲ್ಲಾರ ಬಟ್ಟಿಗೆ ಆ ಮಾಸ್ತರ್ ಹಂಗೆ ಮನೆಗೆ ಕರ್ಕೊಂಡು ಬಂದ. ಅವನಿಗೆ ಹೇಳಿ ಸಣ್ಣ ಕೂಸದ 5-6 ವರ್ಷ ಮಗು ಅದ, ಇದಕ್ಕೆ ಹೊಡೆದ್ರೆ ಏನು ಬಿಟ್ರಿ ಏನು ತಿಳುವಳಿಕೆ ಇಲ್ಲ, ಇವನನ್ನು ಏನು ಕಲಿಸಬೇಕು, ಏನು ಮಾಡ್ಬೇಕು, ಇವಾಗ ಕಲಿಯೋದಿಲ್ಲ ಬಿಡುದಿಲ್ಲ, ಅವ್ರು ತಿನ್ನ ತಂದು ನಮ್ಮ ತಲೆ ತಿಂದು ನನ್ನ ಮಗನಿಗೆ ಒಂದಿನಕ್ಕೆ 1 ಅಕ್ಷರ ಕಲಿಸ್ರಿಯಪ್ಪ ಮಾಸ್ತರ್ ಎದ್ದು ಬಂದು ಹೇಳ್ತಾಳ. ಇವ್ 1 ಅಕ್ಷರ 15 ದಿನ ಆಯ್ತು, ತಿಂಗಳಾಲಕ್ಕೆ ಬರ್ತೀವಿ, 1 ಅಕ್ಷರ ಕಲಿಸಿದ್ರು ಅಕ್ಷರ ಬರಲಾಗ್ಯದಲ್ಲ, ಇವನಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಸ್ತರ್ಗೆ ತಲೆ ಸುಟ್ಟು ಉಳಿಲಿಲ್ಲ. ಹಂಗ ಸಿದ್ದಪ್ಪ ಕರ್ಕೊಂಡು ಮನೆಗೆ ಬಂದ. ನಾಗಮ್ಮ ಅಂತೇಳಿ ಹೋದಾಗ ಇಪ್ಪಾಗುಗಳ ಬರ್ರಿ ಅಂತ ತಿಳ್ಕೊಂಡು ಭಕ್ತಿ ಇದೆ, ಯಾಕಂದ್ರೆ ಧರ್ಮ ಅಂತ ಇದ್ರು. ಬರ್ರಿಪ್ಪ ತಿಳ್ಕೊಂಡು ಮಾಸ್ತರ್ಗೆ ಆಮಂತ್ರಣ ಮಾಡ್ಕೊಡ್ತಾಳೆ, ನೀರು ಕೊಡ್ತಾಳೆ, ಚಾ ಮಾಡ್ಕೊಡ್ತಾಳೆ. ತಾಯಿ ನಿನ್ನ ಮಗ ಅಂತಾರೆ ಶಾಲೆ ಕಲಿಯಂಗಿಲ್ಲ, ಭಾಳ ದೊಡ್ಡದ, ಭಾಳ ದೊಡ್ಡ ಅಂದ್ರೆ ದೊಡ್ಡ, ಸುಮ್ಮ ಗುಡುಗಲ ಕೂತು ಬಿಡ್ತಾನ, ಬೈದ್ರಿಲ್ಲ, ಹೊಡೆದ್ರಿಲ್ಲ, ಅಂದ್ರಿಲ್ಲ, ಏನಾದ್ರು ಕಲಿಯಲೇನೆ ಹೆಂಗ. ಅವಾಗ ತಾಯಿ ಕಲಿಯಪ್ಪ ಮಾಸ್ತರ್ ಇರ್ತಾನ ಬಂದು ಹೇಳಕತ್ತಾರ, ಮಗು ಕಲಿಯು ಶಾಲೆ ಅಂತ ಕೇಳಿದಾಗ 5 ವರ್ಷದ ಮಗು ಸಿದ್ಧಲಿಂಗ ಹೇಳ್ತಾನೆ, ಯವ್ವ ನಿನ್ನ ಗರ್ಭದೊಳಗಿದ್ದಾಗ ಎಲ್ಲಾ ಕಲ್ತೀನಿ, ಇಲ್ಲೇ ಅವರ ಕಲಿಲಿಕ್ಕ ಅಂತ ಕೇಳ. ತಾಯಿಯ ಗರ್ಭದಲ್ಲಿ ಇದ್ದಾಗ ನನಗೆಲ್ಲ ಗುರು ಕಲಿಸ್ಯಾನ, ಈ ಶಾಲೆ ಹೋಗಿ ನಾ ಕಲ್ತು ಯಾವ ನೌಕರಿ ಮಾಡಲಿ ಅನ್ನ. ಅದಕ್ಕೆ ಸಿದ್ಧಲಿಂಗ ಮಹಾರಾಜ ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗೆ ಅಂತರಾತ್ಮದ ಜ್ಞಾನವನ್ನು ಪಡ್ಕೊಂಡಿದ್ದ. ಈ ಬಾಹ್ಯ ಜ್ಞಾನ ಏನು ಕೆಲವೊಂದು ಸಿಗ್ತೈತಿ, ಕೆಲವೊಂದು ಹೋಗ್ತೈತಿ. ಆಂತರಿಕವಾಗಿರ್ತಕ್ಕಂಥ ಆ ಭಗವಂತನೇನು ಒಳಗಡೆ ಇರ್ತಾನಲ್ಲ, ಆ ಜ್ಞಾನವನ್ನ, ಆಂತರಿಕ ಜ್ಞಾನವನ್ನ ಸಿದ್ಧಲಿಂಗ ಮಹಾರಾಜರು ತಾಯಿಯ ಗರ್ಭದಲ್ಲಿ ಇದ್ದಾಗೆ ಆ ಜ್ಞಾನವನ್ನು ಪಡ್ಕೊಂಡಿದ್ದ. ಈ ಬಾಹ್ಯ ಜ್ಞಾನ ನನಗೆ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ಆ ಗುರುಗಳಿಗೆ, ಈ ಶಿಕ್ಷಕರಿಗೆ ಹಾಕ್ತಾರೆ, ಇಪ್ಪ ಸಿದ್ದಪ್ಪ ನಂದು ಸರ್ವತಾ ತಪ್ಪಾಯ್ತು, ತಾಯಿ ಗರ್ಭದಲ್ಲಿದ್ದಾಗೆ ನೀನು ಧ್ಯಾನ ಪಡ್ಕೊಂಡು ಎಂದ ಸಾಕ್ಷಾತ್ಮಿಕ ಪರಮಾತ್ಮ ಇದೆಯಪ್ಪ, ನಿನ್ನ ಏನು ಹೊಡೆದು ತಪ್ಪಾಯ್ತು ಅಂತ ಗುರುಗಳೇ ಸಿದ್ದಪ್ಪನಿಗೆ 5 ವರ್ಷ ಬಾಲಕನಿಗೆ ಅಡ್ಡ ಬಿದ್ದ ಆಶೀರ್ವಾದ ತೆಗೆದುಕೊಳ್ತಾರೆ. ಯಾಕಂತ ಕೇಳಿದ್ರೆ ಒಬ್ಬ ಪೆದ್ದ ಸೀಸೆ ಇರ್ತದೆ ಗುರುಗಳ ಹತ್ರ, ಅವ್ರ ಕಾಲದಾಗ ಹಂಗೆ ಇರ್ತಲ್ಲ. ಪೆದ್ದ ಅಂದ್ರೆ ಏನೂ ಗೊತ್ತಿಲ್ಲ ಅಂತಕ್ಕಂಥ ದಡ್ಡ ಅಂತ ಅರ್ಥ. ಈಗ ಕಾಲಕ್ಕೆ ಅವಾಗ ಆಶ್ರಮಗಳಿದ್ದು, ಈಗ ನನಗೆ ಶಾಲೆಗಳು ಇರಲಿಲ್ಲ. ಋಷಿ ಮುನಿಗಳ ಆಶ್ರಮ, ಸಾಧು ಸಂತರ ಗುಡಿಸಲುಗಳ ಆಶ್ರಮ, ಅಲ್ಲೇ ಗುರುಕುಲ ಅಂತ ಕರಿತೀವಿ ಅದಕ್ಕೆ. ಅಂತಲೇ ಈ ಶಿಕ್ಷಣ ನಡೀತಾ ಇತ್ತು.
ಅಲ್ಲಿ ಒಂದು 100 ವಿದ್ಯಾರ್ಥಿಗಳು ಇದ್ರು. ಅವಾಗ ಋಷಿ ಮನೆಗಳು ಕಲಿಸ್ತಾ ಇದ್ರು ಜನರು. ಒಂದ್ಸಲ ಏನಾಯ್ತು ಕೇಳಿದ್ರೆ ಎಲ್ಲಾ ಬರಗಾಲ ಬಿದ್ದು ಬಿಡ್ತು. ಮಠಕ್ಕೆ ಯಾರು ಕಾಣಿಕೆ ಕೊಡ್ಬೇಕ್ರಿ? ಯಾರಾದ್ರೂ ಕೊಟ್ರೆ ಅಲ್ಲಿ ಪ್ರಸಾದ ಸೇವೆ ನಡಿಬೇಕು, ಅಂದ್ರೆ ಆ ಮಕ್ಕಳು ಊಟ ಮಾಡಬೇಕು. 3-4 ದಿನಗಳಾಯ್ತು, ಯಾರು ದಾಸೋಕೆ ಏನು ಕೊಡ್ಲಿಲ್ಲ. ಅವಾಗ ಗುರುಗಳಂದ್ರಿಪ್ಪ, ಬರಗಾಲ ಪರಿಸ್ಥಿತಿ ಅದ, ಅವ್ರ ಹೊಟ್ಟೆ ಉಳ್ಳಕ್ಕೆ ಅವ್ರಿಗಿಲ್ಲ, ಇನ್ನು ನಮಗೆಲ್ಲ ತಂದು ಮಠಕ್ಕೆ ಕೊಡಬೇಕು, ಈ ದಾಸೋಹ ಕೊಡಬೇಕು, ಆಶ್ರಮಕ್ಕೆ ಕೊಡಬೇಕು, ಅದಕ್ಕೆ ಈ ಏನೇನೈತಿ ನೀವೆಲ್ಲ ತಗೊಂಡು ಹೋಗ್ಬಿಡ್ರಿ ನಿಮ್ಮ ಮನೆಗೆ ಅಂತ ಗುರುಗಳು ಹೇಳಿದ್ರು. ಆಯ್ತು, ಎಲ್ಲರೂ ತಮಗೆ ಏನೇನು ಬೇಕ ತಗೋತಾರೆ. ಯಾರೇ ತಮ್ಮ ಮನಸ್ಸಿಗೆ ಏನು ಬೇಕಾ ಆಶ್ರಮ ಇದಿರ್ತಕ್ಕಂಥ ಎಲ್ಲ ತಗೊಂಡು ಹೋಗಿಬಿಟ್ರು. ಇದು ಮೊದಲೇ ಪೆದ್ದಿರ್ತಲ್ಲ, ಸುಮ್ಮನೆ ಪೆದ್ದ ಅಂದ್ರೆ ಹುಚ್ಚ ಅಂತ ಕರಿತೀವಿ, ದಡ್ಡ ಅಂತ ಕರಿತೀವಿ, ಹುಂಬ ಅಂತ ಕರಿತೀವಿ. ಹುಂಬ ಅಂದ್ರೆ ಮತ್ತೆ ಜಗಳಕ್ಕೆ ಬೇರೆ ಅದು ಮಾತು. ಹೀಗೆ ಪೆದ್ದನಾಗಿರ್ತಕ್ಕಂಥ ಶಿಷ್ಯ ನಿಂತು ಬಿಟ್ಟ. ಅವಾಗ ಗುರು ಅಂದ್ರಿಪ್ಪ, ನೀ ಏನು ತಗೊಳ್ಳಿಲ್ಲೋ ಯಾಕಂದ್ರೆ, ಏಪ್ಪ ನೀ ಕೊಟ್ಟರೆ ತಗೋಬೇಕಲ್ಲ, ನಾ ತಗೊಳಕ್ಕೆ ನಂದೇ ಇರೋದಲ್ಲಿ ನಾವು. ಆಯ್ತು, ಎಲ್ಲರೂ ತಗೊಂಡು ಹೋಗ್ಲಪ್ಪ, ನಾ ಸುಮ್ಮನೆ ಹಂಗೆ ಇರ್ತೀನಿ ಅಂದ. ಆ ಕಡೆ ನೋಡಿದ್ರು ಏನು ಇದಿಲ್ಲ, ಒಂದು ಕತ್ತಿ ಇತ್ತು ಗುಡಿಸಲು. ಯಪ್ಪ ಇದೊಂದು ಕತ್ತಿ ಅದ, ಇದೊಂದು ತಗೊಂಡು ಹೋಗು ಅಂದ್ಬಿಟ್ಟು. ಆಯ್ತು ಅಂದು. ಮೊದಲೇ ಪೆದ್ದ, ಕತ್ತಿದ್ರಟ್ಟೆ, ಕುದುರಿದ್ರಟ್ಟೆ, ಏನಿದ್ರು ಅಟ್ಟೆ ತಿಳ್ಕೊಂಡು ಅದನ್ನು ತಗೊಂಡು ರಸ್ತಾಗ ಹೊಂಟಿದ್ದ. ಬಿಸಿಲೊಳಗೆ ಅದನ್ನು ಬಳಿಲಿ ಏನಾಯ್ತು ಅಂತ ಕೇಳಿದ್ರೆ ಬೈಲಿ ಸೀಮೆ ಒಳಗೆ ಹೋಗಿ ಅದು ಕತ್ತಿ ಕೂಡ ಸತ್ತು. ಪಾಪ ಏನ್ ಮಾಡ್ಬೇಕು, ದುಃಖ ಮಾಡಿದೆ. ಗುರುಗಳು ನನಗೆ ಒಂದೇ ಕೊಟ್ಟಿದ್ರೆ ಶಿಷ್ಯನಿಗೆ ಕಾಣಿಕೆ ರೂಪದಲ್ಲಿ. ಇಪ್ಪ ನೀ ಹಿಂಗಾಗಲ್ಲ ಅಂತ ತಿಳ್ಕೊಂಡು ಏನು ಮಾಡ್ದ, ಅದಕ್ಕೆ 3 ಮಳ ತೆಗ್ದು ಹೊಡೆದ. ಆ ಕತ್ತಿಯನ್ನ ಅಲ್ಲೇ ಸಮಾಧಿ ಮಾಡ್ದ. 2 ಹೊತ್ತು ಪೂಜೆ ಮಾಡಕತ್ತದಕ್ಕೆ. ಯಾಕೆ ಗುರುಗಳು ಕೊಡ್ತಿಲ್ಲ, ಇದೊಂದು ಉಪಜೀವನ ಆಗಂತೇಳಿ. ಅದೇ ದಾರಿ ಒಳಗೆ ಸತ್ತು ಇನ್ನೇನು ಮಾಡಲಿ ಅಂತ ತಿಳ್ಕೊಂಡು ಬಲೆ ಪೆದ್ದಿದ್ದ. ಪ್ರತಿನಿತ್ಯ ಸ್ನಾನ ಮಾಡ್ತಿದ್ದ, ಹೂವು ಪತ್ರಿಸಿದ್ದ ಅಂತಂದ್ರೆ 2 ಹೊತ್ತು ಪೂಜಾ ಮಾಡಕ್ ಶುರು ಮಾಡ್ದ. ಹಾದಿಗೆ ಹೋಗೋರು ಬರೋರು ಇಲ್ಲೇನೋ ದೇವಸ್ಥಾನ ಅಂತ ಕಾಣಿಸ್ತೈತಿ, ಇಲ್ಲಿ ಏನೋ ಅದಂತ ಬಂದು ಆ ಸಾಧು ಮಹಾರಾಜರಿಗೆ ನಮಸ್ಕಾರ ಮಾಡೋರು. ನೀವೇನ್ ಸಂಕಲ್ಪ ಮಾಡ್ತಾರ ಆ ತತ್ವರಪ್ಪ ತಿಳ್ಕೊಂಡಲ್ಲಿ ಇರ್ತಕ್ಕಂಥ ಭಸ್ಮ ಅವ್ರ ಹಣೆ ಮೇಲೆ ಹಚ್ಚಿ ಕಳಿಸ್ಬಿಡ್ತಿದ್ದೀವಿ. ಅವ್ರಿಗೆ ಅದು ಚಲೋನೇ ಆಗ್ತಿತ್ತು. ಚಲೋ ಆದ್ರೂ ಮಕ್ಕಳು ಸಂತಾನ ಬೇಡ್ತಿದ್ರು. ಎಲ್ಲ ಚಲೋ ಮಾಡ್ತಾನ ತಗೋ ಗುರು ಅಂತ ತಿಳ್ಕೊಂಡು ಅದೇ ಭಸ್ಮನ ಹಣೆಗೆ ಹಚ್ಚಿ ಬಿಡ್ತಿದ್ರು. ಅವ್ರಿಗೆ ಮಕ್ಕಳು ಆಗ್ತಿದ್ರು. ನನ್ನ ನಿನ್ನ ಆಶೀರ್ವಾದ ಮಕ್ಕಳಿಗೆ ತಿಳ್ಕೊಂಡು ತಂದು ಕಾಣಿಕೆ ಕೊಟ್ಟು ಮುಂದೊಂದು ಗದಿಗೆ ಕಟ್ಟದ, ಅಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡ್ದ. ಆನಂತರ ಬೃಹದಾಕಾರವಾಗಿರ್ತಕ್ಕಂಥ ಗುಡಿ ಕಟ್ಟದ. ಸಿಕ್ಕಾಪಟ್ಟೆ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು. ಬರೋದು ಹೋಗೋದು, ಕಾಣಿಕೆ ಕೊಡೋದು, ದಾಸೋಹ ನಡೆದಿದ್ದು. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣ ಮಠ ಬೆಳೀತು. ಆದ್ರೆ ಎಲ್ಲಾ ಶಿಷ್ಯರು ಹೋಗಿದ್ರು. ಗುರುಗಳು ಕೆಲವೊಂದು ವರ್ಷಗಳಿಗೆ ಅಲ್ಲೇ ಗೆಡ್ಡೆ ಗಣಸನ ತಿಳ್ಕೋತ ಇನ್ನೇನು ಮಾಡ್ಲಿಪ್ಪ, ನಾನು ದೇಶ ಸಂಚಾರ ಮಾಡ್ಕೊತ ಹೋದ್ರಾಯ್ತು ತಿಳ್ಕೊಂಡು ದಿನ ಒಂದು ಊರಿಗೆ ಭಿಕ್ಷೆ ಬೆಳ್ಕೋತ ತಮ್ಮ ಗುರುಗಳು ಬರ್ತಾ ಇದ್ರು. ಬರೋದ್ರೊಳಗ ಒಂದು ಸುದ್ದಿ ಬೆಟ್ಟೆ ಏನಂತೇಳಿ, ಇಪ್ಪ ಅಲ್ಲಿ ಒಂದು ದೇವಸ್ಥಾನ ಆಗಿದೆ, ಅಲ್ಲೊಬ್ರು ಸಾಧು ಮಹಾರಾಜರಿದ್ದಾರೆ, ಅವ್ರೇನಂತೀವಿ ಅದೇ ಆಗ್ತದ, ಅಲ್ಲೇನು ಸಂಕಲ್ಪ ಮಾಡ್ತೀವಿ ಅದನ್ನೇ ಆಗ್ತದ, ಅಲ್ಲಿ ನೀವು ಹೋರಿ. ಎಲ್ಲ ದಾಸೋಗಿದೆ 24 ತಾಸು. ಅಲ್ಲಿ ಅನ್ನ ಕಡಿಮೆ ಇಲ್ಲ, ನೀರು ಕಡಿಮೆ ಇಲ್ಲ, ಏನು ಕಡಿಮೆ ಇಲ್ಲ, ಎಲ್ಲನೇ ಅದ ಹೋರಿ ಅಂತ ತಿಳ್ಕೊಂಡು ಊರನ್ನ ಹಿರಿಯರು ನಿಮ್ಮಂತ ಹೇಳಿದ್ರು. ಗುರುಗಳು ಬಂದ್ರು, ಯಾರಪ್ಪ ಇಂಥ ಶರಣ ಅಂತ ಹೋಗಿ ನೋಡ್ತಾರೆ. ಸಿಕ್ಕಾಪಟ್ಟೆ ಜನ ಇತ್ತು. ಭಕ್ತ ಅನ್ನ ಪ್ರಸಾದ ನಡೆದಿತ್ತು. ಈ ಕಡೆ ಪೂಜೆ ಪುನಸ್ಕಾರ ನಡೆದಿತ್ತು. ಇನ್ನೇನು ಪೂಜೆ ಟೈಮ್ ಆರತಿ ಮಾಡ್ಬೇಕು ಅನ್ನೋದ್ರೊಳಗೆ ಎಲ್ಲಾ ಜನ ಸೇರಿತ್ತು. ಇವ್ರು ಬಂದ್ರು, ತಡೆಯಪ್ಪ ಹಂಗ್ ಬರಬೇಡ, ಈಗ ಗುರುಗಳು ಬರ್ತಾರ ಆರತಿ ಮಾಡ್ತಾರ ಅಂದ್ರೆ ಭಕ್ತರು. ಯಾರು ಗುರುಗಳು ನೋಡ್ಬೇಕು ಅಂತಂದ್ರು ಇವರು ಸ್ನಾನ ಏನ ಮುಗಿಸ್ಕೊಂಡು ಡೈರೆಕ್ಟ್ ಆರತಿ ಮಾಡಕ್ ಬರ್ತಿದ್ರು. ಯಾರು ಪೆದ್ದ ಶಿಷ್ಯ, ಅವ ಗುರುವಾಗಿದ್ದ. ಬಂದ ಆರತಿ ಮಾಡಕತ್ತಿದ್ರು. ಗುರುಗಳು ಬಂದ್ರು. ಗುರುಗಳಿಗೆ ನೋಡ್ದ ಹಂಗ ಆರತಿ ತೆಳಗಿತ್ತು. ಗುರುವಿಗೆ ಹೋಗಿ ತೆಕ್ಕಿ ಬೀಳ್ತಾನೆ ಶಿಷ್ಯ. ನೀನ್ ಇಲ್ಲಿ? ಹ್ಞೂ ತಂದೆ, ನಾನೇ ಇಲ್ಲಿದ್ದೀನಿ. ನೀ ಹ್ಯಾಂಗ ಇಷ್ಟೆಲ್ಲ ಮಾಡಿದ್ರು? ಗುರುವಾಗಿರ್ತಕ್ಕಂಥ ನನ್ನಿಂದ ಅಲ್ಲ, ನೀನೇ ಹೆಂಗ ಮಾಡಿರುತ್ತೆ ಕೇಳಾಗಪ್ಪ, ನಿನ್ನ ಆಶೀರ್ವಾದದಿಂದ. ಇದೊಂದು ಕತ್ತಿ ತಗೊಂಡು ಹೋಗಿ ನೀ ಬದುಕಂತೆಲ್ಲ, ಅದು ಕತ್ತಿ ಅಲ್ಲಪ್ಪ, ಅದು ಶಾಶ್ವತ ಅವನ ರೂಪದೊಳಗೆ ನೀನು ಬಂದ ಬಿದ್ದಿರಿ. ಅದಕ್ಕೆ ಅದು ದಾರಿ ಒಳಗೆ ಹಸು ನೀಗಿತ್ತು, ಅದು ಹಸು ನೀಗಿಲ್ಲ, ಧ್ಯೇಯ ಬಿಟ್ಟು ಹೋಗ್ಯದ, ಆತ್ಮ ನಿನ್ನಲ್ಲಿ ಅದ. ಇದು ಮೊದಲೇ ಹುಚ್ಚದ, ಇದು ಪೆದ್ದದ, ಇದಕ್ಕೇನು ತಿಳಿಯಂಗಿಲ್ಲ, ಇದು ಕಲ್ಯಾಣ ಅದ ಅಂತ ಹೇಳಿ ನೀನೇನು ಆಶೀರ್ವಾದ ಮಾಡಿದಿಲ್ಲ. ಆ ಪುಣ್ಯದ ಫಲ ಇದು ತಿಳ್ಕೊಂಡು ನನ್ನ ಗುರುವಿಗೆ ಸಾಷ್ಟಾಂಗ ಹಾಕಿಬಿಟ್ಟೆ. ಪೆದ್ದ ಶಿಷ್ಯ ಅಂತ ಗುರುವಾಗಿ ಬೆಳೆದ. ಅದಕ್ಕಾಗಿ ಈ ಸಾಧುರು ಸಂತರು ಸತ್ಪುರುಷರನ್ನೇ
ಯಾವ ದೃಷ್ಟಿಯೊಳಗೆ ಏನಾಗ್ತದೆ ಗೊತ್ತಾಗಿಲ್ಲ. ಅವ ದಡ್ಡದನ್ನ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಡ್ರಿ. ನೀವೇನು ಸಾಲಿ ಕಲಿಯಲ್ಲ ಅಂತ ತಿಳ್ಕೊಂಡು ನೀವು ಏನಾದ್ರೂ ಬೇಕೋಬೇಡ್ರಿ. ಅವರು ದಡ್ಡ ಇರಲಿ ಶಾಣೆ ಇರಲಿ, ಒಬ್ಬೊಬ್ರು ಐಕ್ಯೂ ಹೆಚ್ಚಿರ್ತ, ಒಬ್ರು ಕಡಿಮೆ ಇರ್ತಾರೆ, ಒಂದಿಲ್ಲ ಒಂದು ಶಕ್ತಿ ಮಾಡೇ ಮಾಡ್ತಾರೆ, ಒಂದಿಲ್ಲ ಒಂದು ಪವಾಡ ತೋರಿಸ್ತಾರೆ, ಒಂದಿಲ್ಲ ಒಂದು ಅವ್ರ ಜಾಣ ಮಕ್ಕಳು ಹಾಗೆ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಯಾವ ಸಿದ್ಧಲಿಂಗ ಮಹಾರಾಜರ ಪವಾಡಗಳನ್ನ ನಾಳೆ ಹಿಡ್ಕೊಂಡು ಇನ್ನಷ್ಟು ಪವಾಡಗಳನ್ನು ಬರ್ತಾವ. ಅವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಿಪೂರ್ವಕ ಬಂದು ಇಲ್ಲಿವರೆಗೆ ಕೂಡ ಸಿದ್ಧಲಿಂಗ ಮಹಾಶಿವಗಳು ಶಾಲೆ ಒಳಗಿಲ್ಲಾರ್ದನೆ ತಾಯಿ ಗರ್ಭದಲ್ಲಿ ಕಲ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಏನು ಮಾತು ಕೊಡ್ತಾನೆ. ನಾಳಿನ ದಿವಸ ಮತ್ತಷ್ಟು ಏನಂತ ಕೇಳಿದ್ರೆ ಪವಾಡಗಳು ಬಹಳ ಚಂದ ಅದಾವ. ಇನ್ನು ಮೇಲೆ ಸಿದ್ಧಲಿಂಗನ ಪವಾಡ ಕೇಳಿದ್ರೆ ಒಂದು ತಾಸಕ್ಕೆ ಎರಡೆರಡು ತಾಸು ಹೇಳಿದ್ರು ಕೂಡ ಮುಗಿಲಾರ್ತಕ್ಕಂಥವ. ಯಾಕಂದ್ರೆ ನಾಳೆ ಹಿಡ್ಕೊಂಡು ಅವನ ಮದುವೆ ಸಂದರ್ಭ, ಶ್ರೀಶೈಲಕ್ಕೆ ಹೋಗ್ತಕ್ಕಂಥದ್ದು, ಗಮರಿ ಮಠ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಅವನ ತಪಸ್ಸು ಮಾಡಿರ್ತಕ್ಕಂಥದ್ದು, ಯಾವ ರೀತಿಯಾಗಿ ಅಲ್ಲಿಂದ ಬಂದ ಅವನಿಗೆ ಏನೇನು ಆಯ್ತು ಅಂತಕ್ಕಂಥದ್ದು ನಾಳೆ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡ ನೋಡಿದ್ರೆ ನಮ್ಮ ಆನಂದ ಬಾಷ್ಪ, ದುಃಖಿನ ಬಾಷ್ಪ ಎಲ್ಲವನ್ನು ಬರ್ತಾವೆ. ಅಂತಹ ಶಕ್ತಿ ಶರಣ ಯಾವ ರೀತಿಯಾಗಿ ಆದ ಅಂತಕ್ಕಂಥದ್ದು, ವಲ್ಲಲ್ಲಕ್ಕೆ ಮದುವೆ ಯಾವ ರೀತಿಯಾಗಿ ಮಾಡಿದ್ರು, ಯಾವ ರೀತಿಗೂ ಪವಾಡವನ್ನು ತೋರಿಸೋದ, ಗಮನಿ ಮಾಡೋ ಶ್ರೀಶೈಲಿತನ ಯಾವ ರೀತಿ ಒಳಗೆ ಹೋದ, ತಪಸ್ಸು ಎಷ್ಟು ವರ್ಷ ಮಾಡದ, ಅಲ್ಲಿಂದ ಬಂದು ಏನಾಗಿ ತೋರಿಸಿದ ಅಂತಕ್ಕಂಥ ಕೂಡ ನಾಳಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನ ಪ್ರಾರಂಭ ಆಗ್ತಾವ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಕೂಡ ಬಂದು ನೀವು ಯಾವ ರೀತಿಯಾಗಿ ಪ್ರತಿದಿನ ಕೂಡ ಒಬ್ಬೊಬ್ರು ದಾಸೋಹ ನಡೆಸ್ಲಕತ್ತಿರಲ್ಲ. ಇದು ಅಂತಿಂತ ದಾಸೋಹ ಅಲ್ಲ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೊಟ್ಟಿರ್ತಕ್ಕಂಥ ದಾಸೋಹ. ಅಂತ ಪವಿತ್ರವಾಗಿರ್ತಕ್ಕಂಥ ದಾಸೋಹದಲ್ಲಿ ಎಲ್ಲರೂ ಪಾಲಾಗ್ರಿ. ನೀವು ಕಾಣಿಕೆಯನ್ನು ಸಲ್ಲಿಸಬೇಕಾಗ್ತದೆ, ಎಲ್ಲರೂ ಕೂಡ ದಾಸೋಹ ನಿಮಿತ್ತವಾಗಿ ಕಾಣಿಕೆಯನ್ನು ಸಲ್ಲಿಸ್ರಿ. ಅವು ಯಾರು ಪಟ್ಟಿ ಕೊಡ್ಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಕೊಟ್ಟು ಜಾತ್ರೆ ಬಹಳ ವಿಜೃಂಭಣೆ. ಯಾಕೆ ಕೇಳಿದ್ರೆ ಈ ಜಾತ್ರೆಗೆ ನಾವೆಲ್ಲ ಬರಬೇಕಾದ್ರೆ, ನೀವೆಲ್ಲ ಬರಬೇಕಾದ್ರೆ ಮೇಘರಾಜ ಕೂಡ ಸ್ವಾಗತ ಮಾಡ್ಕೊಳ್ಬೇಕಂತ. ಯಾರಾದ್ರೂ ಹಂಗ ಬಂದೇವಂದ್ರೆ ಹೆಂಗ ತಿಳ್ಕೊಂಡು 4 ನೇರ ಮೈ ಮೇಲೆ, ಯಾಕಂದ್ರೆ ಯಾವುದೇ ಮಂತ್ರ ತಿಂದ್ರಾಗ ಎಲ್ಲ ಶುದ್ಧ ನೀರು ಸಿಂಪಡಿಸ್ತೀವಿ ಗೊತ್ತ. ಆ ರೀತಿ ಒಳಗೆ ಮೇಘರಾಜ ನಮ್ಮೆಲ್ಲರನ್ನ ನೀರು ಸಿಂಬಿಡಿಸಿ ನೆಲಸತ ಪವಿತ್ರವನ್ನು ಮಾಡಿ ನಿಮ್ಮೆಲ್ಲರಿಗೆ ಆಶೀರ್ವದಿಸಲಿಕ್ಕೆ ದಿಗಂಬರೇಶ್ವರ ಈಶ್ವರ ಶಾಶ್ವತವಾಗಿ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಮಂಗಲ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.